ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಾಕ್ಯ. 10ನೇ ಅಧ್ಯಾಯದ 10ನೇ ವಾಕ್ಯ. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ಯಾವುದಕ್ಕೂ ಬರುವುದಿಲ್ಲ. ನಾನಾದರೂ ಗಮನಿಸಬೇಕು, ನಾನಾದರೂ ಅವುಗಳಿಗೆ ಜೀವವಿರಬೇಕೆಂತಲೂ ಅವು ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು. ಸೈತಾನ್ ಏನಕ್ಕೆ ಬರ್ತಾನೆ? ನಾನೇನಕ್ಕೆ ಬಂದೆ? ಸತ್ಯವೇದದಲ್ಲಿ ಅನೇಕ ಕಾರ್ಯಗಳನ್ನ ಯೇಸು ಏನಕ್ಕೆ ಬಂದನು, ನಾನು ಏನಕ್ಕೆ ಬಂದೆ, ಸತ್ಯವೇದ ಓದೋಗ ಮಾರ್ಕ್ ಮಾಡಿ ಇಟ್ಕೊಳ್ಳಿ, ಬರ್ದಿಟ್ಕೊಳ್ಳಿ. ಇಲ್ಲಿ ಯೇಸು ಹೇಳ್ತಾರೆ, ನಾನಾದರೂ ಅವುಗಳಿಗೆ ಜೀವವಿರಬೇಕೆಂತಲೂ ಅವು ಸಮೃದ್ಧಿಯಾಗಿರಬೇಕೆಂತಲೂ ಬಂದೆ. ಯೇಸು ಬಂದಿದೆ ನೋಡಿ ನಮ್ಮನ್ನ ಸಮೃದ್ಧಿ ಪಡಿಸೋದಿಕ್ಕೆ. ಬಂದೇನು? ಯೇಸು ಏನಕ್ಕೆಲ್ಲ ಬಂದ್ರು? ಸತ್ಯವೇದ ಹೋದ್ರು ಬೇಗ ಹೋಗ್ಬಿಡ್ಬೇಕು. ಎಲ್ಲೆಲ್ಲೆಲ್ಲ ದೇವ ವಾಕ್ಯ ಓದಿದ್ದೀರಿ? ಏನಕ್ಕೆಲ್ಲ ಯೇಸು ಬಂದನು? ಮೊದಲನೇದು ಮತ್ತಾಯನ ಬರೆದ ಸುವಾರ್ತೆ 1:21 ಅವನಿಗೆ ಯೇಸು ಎಂದು ಹೆಸರಿಡಬೇಕು. ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ. ಯೇಸು ಬಂದಿದ್ದು ಮೊದಲನೇದು ಏನಕ್ಕಪ್ಪ ಅಂದ್ರೆ ಪಾಪದಿಂದ ಬಿಡಿಸಿ ಕಾಯುವುದು. ನಿಮ್ಮನ್ನು ನೋಡ್ಕೋಬೇಕು, ಪಾಪದಿಂದ ಬಿಡುಗಡೆ ಆಗಿದ್ದೀನಾ? ರಕ್ಷಣೆಗೊಂಡ ಪ್ರತಿಯೊಬ್ಬರು ಪಾಪದಿಂದ ಬಿಡುಗಡೆ ಆಗಿದ್ದೀನಾ? ಯೇಸು ಬಂದಿದೆ ಅದಕ್ಕೆ ತಾನೆ. ಇವಾಗ ಯೇಸು ನಿಮ್ಮ ಜೀವನದಲ್ಲಿ ಬಂದಿದ್ರೆ ಪಾಪದಿಂದ ಬಿಡುಗಡೆ ಆಗಿದ್ದೀರಾ? ಆಗಿದ್ರೆ ನೆರವೇರಿದೆ. ಇದ್ರೆ ಶಾಪ, ಇದ್ರೆ ಗೋಳಾಟ, ಇದ್ರೆ ಹಳೆ ಜೀವನ, ಹಳೆ ಮನುಷ್ಯ. ಚೆಕ್ ಮಾಡ್ಕೊಳ್ಳಿ. ಎರಡನೇದು, ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದನು. ಲೂಕನು ಬರೆದ ಸುವಾರ್ತೆ 19:10. ಬೇಗ ಓದೋಣ. ಒಂದು 5 ಕಾರ್ಯ ಯೇಸು ಏನಕ್ಕೆ ಬಂದನು ಅನ್ನೋದನ್ನ. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದನು. ಯೇಸು ಏನಕ್ಕೆ ಬಂದನು ಅನ್ನೋದನ್ನ ಒಂದು 5 ಕಾರ್ಯನ ಮಾತ್ರ, ಇನ್ನು ತುಂಬಾ ಇದೆ ಬೈಬಲ್ ಅಲ್ಲಿ. ನೀವು ಹುಡುಕಿ ಏನಕ್ಕೆಲ್ಲ ಬಂದ್ರು, ಇದು ನೆರವೇರಿದೆಯಾ, ಇದು ಆಗಿದೆಯಾ, ನಿಮ್ಮ ಜೀವನದಲ್ಲಿ ಆಗಿದೆಯಾ, ನಿಮ್ಮ ಮನೇಲಿ ಆಗಿದೆಯಾ, ನಿಮ್ಮ ಸಭೆಯಲ್ಲಿ ಆಗಿದೆಯಾ, ನಿಮ್ಮ ದೇಶದಲ್ಲಿ ಆಗಿದೆಯಾ, ನಿಮ್ಮ ಜಾತಿ ಜನಗಳಲ್ಲಿ ಆಗಿದೆಯಾ, ನೀವು ಚೆಕ್ ಮಾಡಬೇಕು. ಯೇಸು ಬಂದಿದ್ದು ನೆರವೇರಿದೆಯಾ? ಯೇಸು ಬಂದಿದ್ದು ನಿಮ್ಮ ಜೀವನದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸಭೆಯಲ್ಲಿ ಆಗಿದೆಯಾ? ಆಗಿಲ್ಲ ಅಂದ್ರೆ ಹಿಡ್ಕೋಬೇಕು. ಯೇಸಪ್ಪ ಇದಕ್ಕೆ ತಾನೇ ಬಂದಿದ್ದು. ನೀವು ಪಾಪದಲ್ಲಿರೋನು ಹುಡುಕಿ ರಕ್ಷಿಸೋದಕ್ಕೆ ತಾನೇ ಬಂದಿದ್ದು. ನಮ್ಮ ಪಾಪದಲ್ಲಿದ್ದೀನಿ, ರಕ್ಷಿಸು, ಹಿಡ್ಕೋಬಿಡ್ಬೇಕು. ಹಿಡ್ಕೊಬೇಕು. ನೀವು ನಿಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡಿದ ಮೇಲೆ ಹೇಳ್ಬೇಕು, ನಾನು ಪಾಪದಲ್ಲಿದ್ದೆ, ಯೇಸು ನನ್ನನ್ನು ಪಾಪದಿಂದ ಬಿಡುಗಡೆ ಮಾಡಿದನು. ಯೇಸು ಬಂದಿದ್ದು ಕೆಟ್ಟು ಹೋಗಿರುವವರನ್ನು ಹುಡುಕಿ ರಕ್ಷಿಸುವ. ನಾನು ಕೆಟ್ಟೋಗಿದ್ದೆ, ಯೇಸು ನನ್ನ ಹುಡುಕಿ ಬಂದನು. ನಾನು ಹೇಳ್ತೀನಿ, 25 ವರ್ಷ ಆಯ್ತು ನಾನು ಕೆಟ್ಟೋಗಿದ್ದೆ. ಇವಾಗ ನಾನು ಕೆಟ್ಟೋಗ್ಲಿಲ್ಲ, ಕೆಟ್ಟೋಗಿದ್ದೆ, ಹುಡುಕಿ ರಕ್ಷಿಸಿದನು. ಆತನು ಬಂದಿದ್ದು 2 ನನ್ನ ಜೀವನದಲ್ಲಿ ನೆರವೇರಿದೆ. ಪಾಸ್. ಯೇಸು 100ಕ್ಕೆ 1,000ಕ್ಕೆ ಮಾರ್ಕ್. ನಾನು ಎಲ್ಲಿ ಬೇಕಾದ್ರೂ ಹೊಳ್ತೀನಿ, ನನಗೆ ಆತ್ಮತೃಪ್ತಿ ಇದೆ. ಇವೆರಡೂ ಇಲ್ಲ. ರಕ್ಷಣೆಗೊಂಡಿದ್ದೀನಿ, ರಕ್ಷಣೆ ವಸ್ತ್ರನ ಕಾಪಾಡ್ಕೊಂಡಿದ್ದೀನಿ. ನಿರಾಕರಿಸ್ಬೇಕು ಕೆಟ್ಟದನ್ನ, ಇಲ್ಲಾಂದ್ರೆ ನಾವು ಕೆಟ್ಟೋಗ್ತೀವಿ. ಎಲ್ಲ ನೋಡ್ಕೊಂಡು ಕೂತ್ಕೊಂಡ್ರೆ ಕಣ್ಣು ಕೆಟ್ಟೋಗುತ್ತೆ. ಯೇಸುನ ಯಾವಾಗ ನೋಡೋದು? ಇಲ್ಲಿ ನೋಡ್ಲಿಲ್ಲ ಅಂದ್ರೆ ಅಲ್ಲಿ ನೋಡೋಕ್ಕಾಗಲ್ಲ. ಇಲ್ಲಿ ನೋಡಿದ್ರೇನೆ ಅಲ್ಲಿ ನೋಡೋಕೆ ಸದಾಕಾಲ ಯೇಸುನ ನೋಡ್ಕೊಂಡಿರೋಕ್ಕಾಗೋದು. ಇಲ್ಲೆಲ್ಲ ಕೆಟ್ಟದನ್ನೆಲ್ಲ ನೋಡ್ಬಿಟ್ಟು ಯೇಸುನ ನೋಡ್ತೀನಿ ಅಂದ್ರೆ ಮೋಸ ಹೋಗ್ತೀರಿ. ನಿರ್ದೋಷಿಗಳಾಗಿರ್ಬೇಕು, ದೋಷ ಬಂದ್ಬಿಡುತ್ತೆ ಇಲ್ಲಾಂದ್ರೆ. ಅದರಿಂದ ಆತ್ಮಿಕ ಜೀವನ ತುಂಬಾ ಮುಖ್ಯ. ಸುಮ್ಮನೆ ಹೊಡ್ಕೊಂಡು ಕೆಲವರು ವಯಸ್ಸನ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ, ಆಗ್ಬೇಡಿ. ಯೇಸು ಬಂದಿದ್ದು. ಮೂರನೇದು, ಭೂಮಿಯ ಮೇಲೆ ಬೆಂಕಿಯನ್ನು ಹಾಕುವುದಕ್ಕೆ ಬಂದೆನು. ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 49ನೇ ವಾಕ್ಯ. ನಾನು ಬೆಂಕಿಯನ್ನು ಭೂಮಿಯ ಮೇಲೆ ಹಾಕಬೇಕೆಂದು ಬಂದೆನು. ಅಷ್ಟೇ ಸಾಕು. ಬಿದ್ದಿದ್ಯಾ ಬೆಂಕಿ ನಿಮ್ಮ ಮೇಲೆ? ಉರಿತಿದ್ಯಾ? ನೋಡ್ಕೊಳ್ಳಿ. ಹಲೋ, ನಾನು ಭೂಮಿಯ ಮೇಲೆ, ನೀವು ನೋಡ್ಕೋಬೇಕು. ನಾನು ಭೂಮಿಯ ಮೇಲೆ, ನೀವೇ ಭೂಮಿಯ ಮೇಲೆ ಬೆಂಕಿಯನ್ನು ಹಾಕುವುದಕ್ಕೆ ಬಂದೆನು. ಅದು ಉರಿಬೇಕಂತೆ.
ಹಾಕಿದ್ದಾನ? ಉರಿತಿದ್ಯಾ ನೋಡ್ಕೊಳ್ಳಿ, ಇಲ್ಲ ಅಂದ್ರೆ ನೀವು ಫೇಲ್. ಸಾಧ್ಯವಾದಷ್ಟು ನನ್ನ ಮೇಲೆ ಹಾಕಿದ್ದಾನೆ, ನನ್ನಲ್ಲಿ ಉರಿತಿದೆ, ನಮ್ಮ ಹತ್ರ ಬರೋರಿಗೆ ಬಿಡುಗಡೆ ಆಗ್ತಿದೆ. ನಮ್ಮ ಹತ್ರ ಬರೋರಿಗೆ ಏನೋ ಅವ್ರ ಜೀವನಗಳು ಬದಲಾಗ್ತಿದೆ. ಯೇಸು ನನ್ನ ಮೇಲೆ ಈ ಭೂಮಿ ಮೇಲೆ ಹಾಕಿದ್ನು, ಈ ಭೂಮಿ ಒಳಗಡೆಯಿಂದ ಏನಾಗ್ತಿದೆ? ಬೆಂಕಿ ಉರಿತಿದೆ. ಇವಾಗ ಆ ಬೆಂಕಿ ನನ್ನ ಮುಂದೆ ಬರೋರು ಮೇಲೆ ಬೀಳ್ತಿದೆ, ಅವರು ಉರಿತಿದ್ದಾರೆ. ಅರ್ಥ ಆಗಲಿಲ್ಲ ನಿಮಗೆ? ನೀವ್ಯಾರಾದ್ರೂ ಹೇಳೋದಕ್ಕಾಗುತ್ತಾ? ನನ್ನ ಮೇಲೆ ಬೆಂಕಿ ಬಿದ್ದಿದೆ, ಅದು ನನ್ನ ಒಳಗಡೆ ಉರಿತಾ ಇದೆ. ಅದು ಎಲ್ಲಿ ಉರಿತಾ ಇದೆ? ನಿಮ್ಮೊಳಗಡೆ ಬೆಂಕಿ ಇದೆ ಹೆಂಗ್ ಗೊತ್ತಾಗುತ್ತೆ? ಹಿಂಗೆ ನಿಮ್ಮ ಮುಂದೆ ಬಂದವ್ರ ಮೇಲೆ ಕೈ ಚಾಚಬೇಕು ನೀವು, ಅವಾಗ ನಿಮ್ಗೆ ಹೇಳೋದಕ್ಕಾಗುತ್ತೆ ಯೇಸು ನನ್ನ ಮೇಲೆ ಬೆಂಕಿನ ಹಾಕೋದನು, ಆ ಬೆಂಕಿ ನನ್ನ ಒಳಗಡೆ ಉರಿತಾ ಇದೆ. ಇಲ್ಲಾಂದ್ರೆ ಹೆಂಗ್ ಗೊತ್ತಾಗುತ್ತೆ ನನ್ನ ಒಳಗಡೆ ಬೆಂಕಿ ಉರಿತಾ ಇದೆ? ಅದನ್ನ ಬಂದಿದ್ದನ್ನ ನಾನು ನಿಮ್ಗೆ ಒಂದು 5 ವಿಷಯನ ಮುಟ್ತಿದ್ದೀನಿ. ಪಾಸ್ ಆಗ್ತೀರಾ ಫೇಲ್ ಆಗ್ತೀರಾ ನೋಡಿ. ನನ್ನ ಮೇಲೆ ಬೆಂಕಿ ಬಿದ್ದಿದೆ, ಆ ಬೆಂಕಿ ನನ್ನಲ್ಲಿ ಉರಿತಾ ಇದೆ. ಯೇಸು ಬಂದಿದ್ದ ಅದಕ್ಕೆ ಉರಿಸೋದಕ್ಕೆ, ಬೆಂಕಿ ಹಾಕೋದಕ್ಕೆ ಬಂದಿದ್ದು. ಹಾಕಿದ್ದಾನೆ, ಉರಿತಾ ಇದೆ. ಯಾರು ಹೇಳ್ತೀರಿ? ನೀವೆಲ್ಲಾದ್ರೂ ಹೋಗಿ ನಿಮ್ಮ ಸೇವೆಗಳಲ್ಲಿ ಅದ್ಭುತಗಳು ನಡೆದ್ರೆ, ಬಿಡುಗಡೆಗಳು ನಡೆದ್ರೆ, ಸಾಯೋರು ಬದುಕೊಂಡ್ರೆ, ನಿಮ್ಮ ಮೇಲೆ ಬೆಂಕಿ ಹಾಕಿದ್ದಾನೆ, ಆ ಬೆಂಕಿ ನಿಮ್ಮೊಳಗಡೆ ಉರಿತಾ ಇದೆ. ಯೋಹಾನ ಬರೆದ ಸುವಾರ್ತೆ 6:38. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 38ನೇ ವಾಕ್ಯ. ಬೇಗ. ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳಿಸಿದ ಆತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು. ಯೇಸು ಮಾಡಿ ಹೋದ. ಯೇಸು ಏನಕ್ಕೆ ಬಂದ್ರು? ಅದನ್ನು ಮಾಡಿ, ದೇವ್ರ ಚಿತ್ತನ ಮಾಡಿ, ಶಿಲುಬೆ ಮರಣವನ್ನ ಹೊಂದಿ ಪುನರುತ್ಥಾನಗೊಂಡು ನೆರವೇರಿಸಿ ಹೋದನು. ನಾವು ನೋಡ್ಕೋಬೇಕು, ಏನಕ್ಕೆ ರಕ್ಷಿಸಿದ್ದಾನೆ, ಏನಕ್ಕೆ ಕರೆದಿದ್ದಾನೆ, ಏನಕ್ಕೆ ಈ ಭಾರತ ದೇಶದಲ್ಲಿದ್ದೀವಿ, ಏನಕ್ಕೆ ಕರ್ನಾಟಕ ರಾಜ್ಯದಲ್ಲಿದ್ದೀವಿ, ಏನಕ್ಕೆ ನಮ್ಮ ಪಟ್ಟಣಗಳಲ್ಲಿದ್ದೀವಿ, ಏನಕ್ಕೆ ನಮ್ಮನ್ನು ಈ ಸಭೆಯಲ್ಲಿ ಇಟ್ಟಿದ್ದಾನೆ, ಅದು ನೆರವೇರ್ತಿದೀಯಾ? ಬರೀ ಬಂದೋಗೋದ್ರಿಂದ ಏನಾಗೋದಿಲ್ಲ. ನಿಮ್ಮನ್ನು ದೇವರು ಏನಕ್ಕೆ ರಕ್ಷಿಸಿದನು, ಏನಕ್ಕೆ ನಿಮ್ಮ ಮೇಲೆ ಬೆಂಕಿನ ಹಾಕಿದನು, ಏನಕ್ಕೆ ನಿಮ್ಮನ್ನು ಈ ಸಭೆಯಲ್ಲಿ ಇಟ್ಟಿದ್ದಾನೆ? ನೆರವೇರಿದ್ರೆ ದೇವ್ರಿಗೆ ಸ್ತೋತ್ರ, ನೆರವೇರ್ಲಿಲ್ಲ ಅಂತಂದ್ರೆ ನಿಮಗೊಂದು ದಿವಸ ಅಯ್ಯೋ, ಧರ್ಮ ಮೀರಿ ನಡೆದವರೇ ನೀವ್ಯಾರೋ ನನಗೆ ಗೊತ್ತಿಲ್ಲ, ನನ್ನ ಬಿಟ್ಟು ತೊಲಗಿ ಹೋಗಿರಿ ಅಷ್ಟೇ. ಯೇಸುವಿಗೆ ಹೇಳ್ತಾ ಇದ್ದಾನೆ, ನಾನಾದರೂ ಅವುಗಳಿಗೆ ಜೀವವಿರಬೇಕೆಂತಲೂ ಅದು ಸಮೃದ್ಧಿ ಉಳ್ಳದ. ಯೇಸು ಬಂದಿದ್ದೆ ನೀನು ನಾನು ಸಮೃದ್ಧಿ ಉಳ್ಳ ಜೀವನ ಮಾಡಬೇಕು. ಅದನ್ನ ಮಾತಾಡೋದಕ್ಕೆ ಇಷ್ಟು ಮುಟ್ಟದೆ. ಇನ್ನೂ ಇದೆ ಬೈಬಲ್, ಹೋಗಿ ಅಂಡರ್ಲೈನ್ ಮಾಡಿ. ಯೇಸು ಏನಕ್ಕೆ ಬಂದರು, ಯೇಸು ಏನಕ್ಕೋಸ್ಕರ ಬಂದರು? ಇನ್ನು ನಾನು ಸಮೃದ್ಧಿ. ಸೈತಾನ್ ಏನಾದ್ರೂ ಹೋರಾಡ್ಲಿ ಪರವಾಗಿಲ್ಲ, ಅವನು ನಾಶ ಮಾಡ್ಲಿ ಪರವಾಗಿಲ್ಲ, ಅವನು ಹಾಳು ಮಾಡ್ಲಿ ಪರವಾಗಿಲ್ಲ, ಅವನ ವಿರುದ್ಧವಾಗಿ ಬರ್ಲಿ ಪರವಾಗಿಲ್ಲ. ಆದ್ರೆ ಯೇಸು ಬಂದಿದ್ದು ನೀನು ನಾನು ಮಾತಾಡಲ್ಲ, ನೀನು ನಾನು ಸಮೃದ್ಧಿ ಉಳ್ಳ ಜೀವನ ಮಾಡಬೇಕು. ಸಮೃದ್ಧಿ ಉಳ್ಳ ಜೀವನ ಅಂದ್ರೆ ಕೆಲವ್ರಿಗೆ ಹೋಗೋದೆಲ್ಲ ದುಡ್ಡು ಆಸ್ತಿ. ಅದಕ್ಕಿಂತ ಮುಖ್ಯ ನಾನು ಹೇಳೋದು ಸಂತೋಷ, ಸಮಾಧಾನ, ಪ್ರೀತಿ, ಅನ್ಯೋನ್ಯತೆ, ಒಳ್ಳೆ ಆರೋಗ್ಯ. ಇದಿದ್ರೆ ಸಮೃದ್ಧಿ. ಅದರ ಜೊತೆಯಲ್ಲಿ ಹಣ, ಆಸ್ತಿ, ಅಂತಸ್ತು, ಆತ್ಮಿಕ ಜೀವನದಲ್ಲಿ ಅಭಿವೃದ್ಧಿ, ಸಾಂಪತ್ತಿಕ ಜೀವನದಲ್ಲಿ ಅಭಿವೃದ್ಧಿ, ಇದೆಲ್ಲ ಸಮೃದ್ಧಿನ ತೋರಿಸುತ್ತೆ. ಯಾವುದೋ ಒಂದು ಕಡೆ ಇದ್ದು ಮತ್ತೊಂದು ಕಡೆ ಇಲ್ಲ ಅಂತಂದ್ರೆ ಅದು ಸಮೃದ್ಧಿ ಉಳ್ಳ ಜೀವನ ಅಲ್ಲ. ಒಂದು ತಕ್ಕಡಿನ ಈಗ ಹಿಡ್ಕೊಂಡ್ರೆ 2 ಕಡೆ, ಒಂದು ಕಡೆ ಆತ್ಮಿಕ ಜೀವನದಲ್ಲೂ ಅಭಿವೃದ್ಧಿ ಇರಬೇಕು, ಸಾಂಪತ್ತಿಕ ಜೀವನದಲ್ಲೂ ಕೂಡ ಅಭಿವೃದ್ಧಿ ಇರಬೇಕು. ಯಾಕೆ? ಯೇಸು ಬಂದಿದ್ದೆ ನೀನು ನಾನು ಸಮೃದ್ಧಿ ಉಳ್ಳವರಾಗಿರ್ಬೇಕು. ಅದಿಲ್ಲದೆ ಇರೋದೇ ಕೊರತೆ. ಯೇಸು ಬಂದಿದ್ದಾನೆ ನನ್ನ ಜೀವನದಲ್ಲಿ, ಸಮೃದ್ಧಿ ಇಲ್ಲ ಅಂತಂದ್ರೆ ಕೊರತೆ ಇದೆ. ಹಂಗಾರೆ ಯೇಸು ಇನ್ನೂ ಪೂರ್ಣವಾಗಿ ಬಂದಿಲ್ಲ. ಯೇಸು ಬಂದಿಲ್ಲ. ಯೇಸು ಹೇಳ್ತಾನೆ, ನಾನಾದರೂ ಅವುಗಳಿಗೆ, ನೀವು ಮಾತಾಡಬೇಕು, ನಾನಾದರೂ ಅವುಗಳಿಗೆ ಜೀವವಿರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದನು. ಇವಾಗ ಸಮೃದ್ಧಿ ಆಗಿದ್ರೆ ಓಕೆ, ಅದನ್ನು ಬಂದಿದ್ದೆ ನೀನು ನಾನು ಸಂತೋಷವಾಗಿರ್ಬೇಕು, ಸಮಾಧಾನವಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು, ಯಾವ ಕೊರತೆನೂ ನಮ್ಮಲ್ಲಿ ಇರಬಾರ್ದು. ಸಮೃದ್ಧಿಯಾಗಿದ್ದೀವಿ. ತುಂಬಿದ ಕೊಡ, ತುಂಬಿದ ಕೊಡ ತುಂಬಿದೆ. ಯೇಸು ಬಂದಿದೆ ಅದಕ್ಕೆ, ಯೇಸು ಬಂದಿದೆ ಅದಕ್ಕೆ, ಯೇಸು ಬಂದಿದೆ ಅದನ್ನು ನೆರವೇರಿಸೋದಕ್ಕೆ. ಇದು ನಮ್ಮಲ್ಲಿ ಸಭೆಗೆ ಬರೋರಲ್ಲಿ ಯಾವಾಗಲೂ ಈ ಸಮೃದ್ಧಿ ಇರಬೇಕು. ಇಲ್ಲ ಅಂದ್ರೆ ಇವತ್ತಿಂದ ಯೆಶಾಯ ಹಿಡ್ಕೊಳ್ಳಿ, ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ, ಹಾಳು ಮಾಡುವುದಕ್ಕೂ, ನಾಶ ಮಾಡೋದಕ್ಕೆ ಬರ್ತಾನೆ. ಅದು ನಡಿಬಾರ್ದು.
ಅದು ನಮ್ಮ ಮನೆಗಳಲ್ಲಿ ನಡಿಬಾರ್ದು, ನಮ್ಮ ಸಭೆಯಲ್ಲಿ ನಡಿಬಾರ್ದು. ಅವನ ನೀವು ತಡಿಬೇಕು. ಸೈತಾನನ್ನು ಎದುರಿಸಿ ನಿಲ್ಲಿರಿ, ಸೈತಾನ್ ನಿಮ್ಮನ್ನು ಬಿಟ್ಟು ಹೋಗುವನು. ಅದನ್ನು ಮಾಡಿ. ಅದು ನಡಿಬಾರ್ದು. ಅವನಿಗೆ ವಿರುದ್ಧವಾಗಿ ನಿಲ್ಲಿ. ಏಯ್ ಸೈತಾನನೇ, ನನ್ನ ಆಶೀರ್ವಾದಗಳನ್ನ ತಡಿಬಾರ್ದು, ನಮ್ಮ ಕುಟುಂಬದ ಆಶೀರ್ವಾದಗಳನ್ನು ತಡೆ ಮಾಡಬಾರ್ದು, ನಮ್ಮ ಆಶೀರ್ವಾದಗಳನ್ನು ನಾಶ ಮಾಡಬಾರ್ದು. ಯೇಸು ಶಿಲುಬೆಯಲ್ಲಿ ನಿನ್ನ ಜಯಿಸಿದ್ದಾನೆ. ಮಾತಾಡಿ, ಅವನ್ನ ಕಟ್ಟಿ. ಆದ್ರೆ ಯೇಸು ಏನಕ್ಕೆ ಬಂದನು? ಅವು ಸಮೃದ್ಧಿ ಉಳ್ಳದಾಗಿರಬೇಕು. ದೇವ್ರ ಬಂದಿದೆ ಅದಕ್ಕೆ. ನನ್ನ ಜನ, ನನ್ನ ಕುರಿಗಳು ಕೊರತೆಯಲ್ಲಿರಬಾರ್ದು, ಕಷ್ಟದಲ್ಲಿರಬಾರ್ದು. ಅವು ಸಮೃದ್ಧಿಯಾಗಿರ್ಬೇಕು, ಸಮೃದ್ಧಿಯಾಗಿರ್ಬೇಕು. ನಿಮ್ಮ ಬಾಯಿಗಳು ಹೇಳ್ಬೇಕು, ಸಮೃದ್ಧಿಯಾಗಿರ್ಬೇಕು. ಯೇಸು ಅದಕ್ಕೆ ಬಂದಿದ್ದು. ಇವಾಗ ಯೇಸು ಬಂದು ಅದು ನೆರವೇರಲಿಲ್ಲ ಅಂದ್ರೆ ಕೊರತೆನೆ. ಏನಾದ್ರೂ ಕೊರತೆ ಇದ್ರೆ ಇವತ್ತಿಂದ ಅದು ನೆರವೇರೋವರೆಗೂ, ನಿಮ್ಮ ಮನೆಗಳಲ್ಲಿ ಅದನ್ನೇ ನೋಡೋವರೆಗೂ ನೀವು ಹೇಳ್ಬೇಕು, ಯೇಸು ನಮ್ಮ ಕುಟುಂಬನ ಸಮೃದ್ಧಿಯಾಗಿಟ್ಟಿದ್ದ, ನಾವು ಸಮೃದ್ಧಿ ಉಳ್ಳವರಾಗಿದ್ದೀವಿ ಹೇಳ್ಬೇಕು. ಯಾವಾಗ ಹೃದಯ ತುಂಬಿರ್ಬೇಕು, ಸಂತೋಷ ಇರಬೇಕು. ಬೇಜಾರಾಗಿದ್ದೀನಿ ಹೇಳ್ಬಾರ್ದು, ಅದು ಕೊರತೆ. ನಿಮ್ಮ ಹತ್ರ ಯಾರಾದ್ರೂ ಬೇಜಾಗಿರೋರು ಬಂದ್ರೆ ಸಂತೋಷವಾಗಿ ಹೋಗ್ಬಿಡ್ಬೇಕು. ಹಂಗ ಆಗ್ಬೇಕು. ಸಮೃದ್ಧಿ ಉಳ್ಳ ಜೀವನ ಇರಬೇಕು. ಬರೀ ದುಡ್ಡಿದ್ರೆ ಮಾತ್ರ ಸಮೃದ್ಧಿ ಅಲ್ಲ, ಅಂತಸ್ತಿದ್ರೆ ಮಾತ್ರ ಸಮೃದ್ಧಿ ಅಲ್ಲ. ಅಂತವ್ರು ತುಂಬಾ ಜನ ನಮ್ಮ ಕಣ್ಮುಂದೆ ಇದ್ದಾರೆ. ಅದು ಬೇಕು. ಅದಕ್ಕಿಂತ ಮುಖ್ಯವಾಗಿ ಸಮಾಧಾನ, ಸಂತೋಷ ಯಾವಾಗಲೂ ನಮ್ಮ ಮನೆಗಳಲ್ಲಿ ತುಂಬಿ ತುಳುಗುತ್ತಾ ಇರಬೇಕು. ಅದು ಸ್ವಲ್ಪ ಕೂಡ ಕಡಿಮೆ ಬರಬಾರ್ದು. ಹಾಸಿಗೆಯಲ್ಲೂ ಕೂಡ ಸಂತೋಷವಾಗಿರಬೇಕು. ಇದು ದೇವರು ಕೊಡೋದಕ್ಕೆ ಬಂದಿದ್ದು. ನೀವು ಸಮೃದ್ಧಿ ಉಳ್ಳವರಾಗಿರಬೇಕು. ನಿಮ್ಮ ಆತ್ಮಿಕ ಜೀವನದಲ್ಲಿ ಕೊರತೆ ಇರಬಾರ್ದು. ಕೊಟ್ಟಿದ್ದಾನೆ, ನನ್ನ ಮೇಲೆ ಬೆಂಕಿ ಹಾಕಿದ್ದಾನೆ, ನನ್ನಲ್ಲಿ ಉರಿತಾ ಇದೆ. ನಾನು ಯಾರನ್ನ ಉರಿಸಲಿ, ನಾನು ಯಾರ ಮೇಲೆ ಬೆಂಕಿನ ಹಾಕಲಿ ಯೋಚಿಸಬೇಕು ನೀವು. ಆಗ ನೀವು ಆಶೀರ್ವದಿಸಲ್ಪಟ್ಟವರು. ಕೈಗಳನ್ನು ತಟ್ಟಿ ಪರಲೋಕದ ದೇವರನ್ನು ಮಹಿಮೆ ಪಡಿಸೋಣ. ಕೈಗಳನ್ನು ತಟ್ಟಿ ಯಾವಾಗಲೂ ಯೋಚಿಸ್ಬೇಕು, ಯೇಸು ಬಂದಿದ್ದು ನಮ್ಮನ್ನು ಸಮೃದ್ಧಿಯಾಗಿ ಇಡೋದಿಕ್ಕೆ. ನೀವು ನೋಡಬೇಕು, ನಮ್ಮ ಮನೆಯಲ್ಲಿ ಏನು ಕೊರತೆ ಬರಬಾರ್ದು. 26 ಇನ್ನು ಬರೋ ವರ್ಷಗಳು, ಹಳೆ ಕಷ್ಟಗಳು ನೋಡಿರಬಹುದು, ಹಳೆ ಹೋರಾಟಗಳನ್ನ ನಾವು ನೋಡಿರಬಹುದು. ಶತ್ರು ಅನೇಕ ಹೋರಾಟಗಳನ್ನ, ಕಷ್ಟಗಳನ್ನ ತಂದಿರಬಹುದು. ಆದರೂ ಯೇಸು ಬಂದಿದ್ದು ಯಾಕೆ? ನಾನು ಸಮೃದ್ಧಿ ಉಳ್ಳವನಾಗಿರಬೇಕು, ಕೊರತೆ ಉಳ್ಳವನಾಗಿ ಇರಬಾರ್ದು. ಯೇಸುವಿನ ನಾಮದಲ್ಲಿ ನೀವು ಯಾವಾಗಲೂ ಹೇಳ್ಬೇಕು, ಯೇಸಯ್ಯ ನಾನು ಸಮೃದ್ಧಿ ಉಳ್ಳ ಜೀವನ ಮಾಡಬೇಕು, ನನಗೇನು ಕೊರತೆ ಇರಬಾರ್ದು. ನೀನು ಬಂದಿದ್ದ ಅದಕ್ಕೆ, ಅದು ನನ್ನಲ್ಲಿ ನೆರವೇರಿಸು. ಅದು ನನ್ನಲ್ಲಿ ನೆರವೇರಲಿ, ಅದು ನನ್ನ ಸಭೆಯಲ್ಲಿ ನೆರವೇರಲಿ, ಅದು ನನ್ನ ಮನೆಯಲ್ಲಿ ಬರಲಿಲ್ಲ, ಅದು ನನ್ನ ಮನೆಯಲ್ಲಿ ನೆರವೇರಲಿ, ಅದು ನನ್ನ ಕೆಲಸಗಳಲ್ಲಿ ನೆರವೇರಲಿ, ಅದು ನನ್ನ ವ್ಯಾಪಾರಗಳಲ್ಲಿ ನೆರವೇರಲಿ, ಅದು ನನ್ನ ವಿದ್ಯಾಭ್ಯಾಸದಲ್ಲಿ ನೆರವೇರಲಿ. ಯೇಸುವಿನ ನಾಮದಲ್ಲಿ ನಡಿಬೇಕು. ಇದು ನೋಡಬೇಕು. ಯೇಸು ಏನಕ್ಕೆ ಬಂದನು ನೋಡಬೇಕು. ಯೇಸು ಏನಕ್ಕೆ ಬಂದಿದ್ದು ಯೋಚಿಸಬೇಕು. ಯೇಸು ಏನಕ್ಕೆ ಬಂದರು? ಹಲ್ಲೆಲೂಯಾ. ಜ್ಞಾನೋಕ್ತಿಗಳು 21ನೇ ಅಧ್ಯಾಯ ಅದರ 15ನೇ ವಾಕ್ಯ. ಜ್ಞಾನೋಕ್ತಿಗಳು 21, 15ನೇ ವಾಕ್ಯ, 5ನೇ ವಾಕ್ಯ. ಶ್ರಮಶೀಲರಿಗೆ ನಮ್ಮ ಯತ್ನಗಳಿಂದ ಸಮೃದ್ಧಿ. ನೋಡಿ, ಶ್ರಮೆ ಪಡಬೇಕು. ಸಮೃದ್ಧಿ ಇದೆ. ಇವಾಗ ಸಮೃದ್ಧಿ ಉಳ್ಳವರಾಗಿರಬೇಕು ಅಂತ ಯೇಸು ಹೇಳಿಬಿಟ್ಟು ನೀವು ಸೋಂಬೇರಿಗಳಾಗಿ ಕೆಲಸ ಮಾಡದೆ, ಶ್ರಮ ಪಡದೆ, ನೀವು ಸಾಧಾರಣವಾಗಿ ನಿಮ್ಮ ಯೋಚನೆಗಳಲ್ಲಿ ನೀವು ಯೋಚನೆ ಮಾಡಿಕೊಂಡಿದ್ರೆ ಸಮೃದ್ಧಿ ಬರೋದಿಲ್ಲ. ತುಂಬಾ ಜನ ಮೋಸ ಹೋಗಿರೋದು ಹಂಗೆ. ದೇವ್ರು ಕೊಡ್ತಾರೆ ಬಿಡು, ಕೆಲಸ ಮಾಡಲ್ಲ, ವ್ಯಾಪಾರ ಮಾಡಲ್ಲ, ಎಲ್ಲ ಗೊತ್ತು, ತಿರ್ಗ ಎಲ್ಲ ಗೊತ್ತು, ಆದರೆ ಏನು ಮಾಡಲ್ಲ. ಏನಂತೆ? ಶ್ರಮಶೀಲ. ಎಲ್ಲ ಗೊತ್ತು, ಮಾಡಿದ್ರು ಒಂದೇ, ಹಿಡ್ಕೊಂಡೇ ವರ್ಷ 9 ಕಾಲ. ಮತ್ತೊಂದು ಬೈಬಲಲ್ಲಿ ಹೀಗಿದೆ, ಶ್ರದ್ಧೆಯುಳ್ಳ ಯೋಚನೆಗಳು. ಬರ್ಕೊಳ್ಳಿ, ವರ್ಷದ ಆರಂಭದಿಂದ ಯೋಚಿಸಿ, ನಿಮ್ಮ ಸಂಗತಿಗಳನ್ನು ಯೋಚಿಸಿ, ನಿಮ್ಮ ಮಾರ್ಗಗಳನ್ನು ಯೋಚಿಸಿ. ಕೇಳಿದವ್ರು ಸಪೋರ್ಟ್ ಮಾಡಿದ್ರೆ ನೀವು ಜ್ಞಾಪಕದಲ್ಲಿ ಇಟ್ಕೊಂಡಿದ್ದೀರಿ ಅಂತ. ಶ್ರದ್ಧೆಯುಳ್ಳ ಯೋಚನೆಗಳು ಸಮೃದ್ಧಿಗೆ ಒಲಿಯುತ್ತದಂತೆ. ಯೋಚಿಸಿ, ನಾನು ಮಾಡ್ತಾ ಇರೋ ಕೆಲಸ ಸರಿನಾ? ಯೋಚಿಸಿ,
ನೀವು ಯೋಚನೆ ಮಾಡದೆ ನೀವೇ ತೀರ್ಮಾನ ಮಾಡಿಬಿಟ್ಟು ನೀವು ಹಂಗೆ ಇರ್ತೀರಿ. ನಿಮ್ಮ ಆಶೀರ್ವಾದನೂ ಅಷ್ಟಕ್ಕಷ್ಟೇ ಇರುತ್ತೆ, ಸಮೃದ್ಧಿನೂ ಅಷ್ಟಕ್ಕಷ್ಟೇ ಇರುತ್ತೆ. ಯೋಚಿಸಿ. ವಾಕ್ಯ ಹಂಗೆ ಹೇಳುತ್ತೆ, ಬರ್ಕೊಳ್ಳಿ. ಶ್ರದ್ಧೆಯುಳ್ಳ ಯೋಚನೆಗಳು, ಅದೇ 21:5, ಸಮೃದ್ಧಿಗೆ ಒಲಿಯುತ್ತಂತೆ. ಯೋಚಿಸಿ. ನಾನು ಆಶೀರ್ವಾದವಾಗಿರಬೇಕು, ನಾನು ಸಮೃದ್ಧಿ ಉಳ್ಳವಳಾಗಿರ್ಬೇಕು, ಸಮೃದ್ಧಿ ಉಳ್ಳವನಾಗಿರ್ಬೇಕು, ನಾನು ದೇಶಗಳಿಗೆ ಆಶೀರ್ವಾದವಾಗಿರಬೇಕು, ಜಾತಿಗಳಿಗೆ, ಜನಾಂಗಗಳಿಗೆ, ನಾನು ಹೋಗೋ ಸಭೆಗೆ, ನನಗೆ ಕೊಟ್ಟ ಸೇವಕನಿಗೆ ನಾನು ಆಶೀರ್ವಾದವಾಗಿರಬೇಕು. ಯೋಚಿಸಿ. ಸಮೃದ್ಧಿಯಾಗಿರ್ಬೇಕು ನಾನು. ಅದೊಂದು 20,000 ಕೆಲಸಕ್ಕೆ ಸೇರ್ಕೊಂಡು ನೀನು 20 ವರ್ಷ ಅಲ್ಲೇ ಇದ್ರೆ ಸಮೃದ್ಧಿ ಎಲ್ಲಿಂದ ಬರುತ್ತೆ? ಓಕೆ, ತಿಂತೀರಿ, ಕುಡಿತೀರಿ, ಸಾಧಾರಣವಾಗಿರ್ತೀರಿ. ಸಮೃದ್ಧಿ ಉಳ್ಳ ಜೀವನ ಯೇಸು ಬಂದಿದ್ದು ಅದು ಸಮೃದ್ಧಿ ಉಳ್ಳದಾಗಿರಬೇಕು. ಸಮೃದ್ಧಿಯಾಗಿರ್ಬೇಕಂದ್ರೇನು? ತುಂಬಿ ತುಳುಕಬೇಕು. ಸಮೃದ್ಧಿನ ಯೋಚಿಸಿ. ಮನೇಲಿ ಕೂತ್ಕೊಂಡು ಇದೆಯಾ? ಯೇಸು ಬಂದಿದ್ದ ಅದಕ್ಕೆ ತಾನೆ. ಯೇಸು ನನ್ನ ಜೀವನದಲ್ಲಿ ಬಂದಿದ್ದಾನಲ್ಲ, ಸಮೃದ್ಧಿ ಕೊರತೆ ಇದೆಯಲ್ಲ, ಯಾಕೆ? ಯೋಚಿಸಿ. ಸಭೆ ಇನ್ನೂ ಕೊರತೆ ಆಗಿದೆಯಲ್ಲ, ನಾವು ಇಷ್ಟು ಜನ ಇದ್ದು, ಯಾಕೆ? ಯೋಚಿಸಿ. ಪಾಸ್ಟರ್ ಯೋಚನೆ ಮಾಡಿ ಒಬ್ಬನೇ ಮಾಡಿ ಏನೋ ಮಾಡೋಕ್ಕಾಗುತ್ತೆ? ಸಭೆಗೆ ಬರೋರೆಲ್ಲ ಯೋಚಿಸ್ಬೇಕು. ಯೋಚಿಸಿ. ಶ್ರದ್ಧೆಯುಳ್ಳ ಯೋಚನೆಗಳು ಸಮೃದ್ಧಿಗೆ ನೀವು ಹೇಳ್ಬೇಕು. ಶ್ರದ್ಧೆಯುಳ್ಳ ಯೋಚನೆಗಳು ಸಮೃದ್ಧಿಗೆ ಒಲಿಯುತ್ತವೆ. ಯೋಚಿಸಿ. ಈ ವರ್ಷ ಎಲ್ಲ ಯೋಚಿಸಿ. ನಾನು ಯಾರು? ನಾನು ಎಂಥವರು? ನಾನು ಯಾಕೆ ರಕ್ಷಣೆಗೊಂಡಿದ್ದೇನೆ? ಯಾಕೆ ಆತ ನನ್ನನ್ನು ರಕ್ಷಿಸಿದ್ದಾನೆ? ನನ್ನ ಜಾತಿ ಜನಗಳಲ್ಲಿ ಇಷ್ಟು ಜನ ಇದ್ದಾರೆ, ನನ್ನನ್ನು ಮಾತ್ರ ಯಾಕೆ ರಕ್ಷಿಸಿದ್ದಾನೆ? ನನ್ನನ್ನು ಮಾತ್ರ ಯಾಕೆ ಹುಡುಕಿ ಬಂದಿದ್ದಾನೆ? ಯೋಚಿಸಿ. ಕುತ್ಕೊಳ್ಳಿ, ದೇವರ ಪಾದದಲ್ಲಿ ಕುತ್ಕೊಳ್ಳಿ, ಕೇಳಿ. ಅದು ಸಮೃದ್ಧಿಗೆ ಒಲಿಯುತ್ತಂತೆ. ನೀವು ಏನು ಯೋಚನೆ ಮಾಡದೆ ಬರೀ ಭಾನುವಾರ ವಿಶ್ವಾಸಿಗಳಾಗಿದ್ಬಿಟ್ರೆ ನೀವು ಸಮೃದ್ಧಿ ಉಳ್ಳವರಾಗಿರೋದಿಲ್ಲ, ಮಹಿಮೆ ದೇವರಿಗೆ ಹೋಗೋದಿಲ್ಲ. ಯೇಸು ಏನಕ್ಕೆ ಬಂದನು? ಅವು ಸಮೃದ್ಧಿ ಉಳ್ಳದಾಗಿರ್ಬೇಕು, ಕೊರತೆ ಇರಬಾರ್ದು. ಅದಕ್ಕೆ ಯೇಸು ಬಂದಿದ್ದು, ಅದಕ್ಕೆ ಯೇಸು ನಮ್ಮನ್ನು ಆರಿಸ್ಕೊಂಡಿರೋದು, ಅದಕ್ಕೆ ಯೇಸು ನಮ್ಮನ್ನು ರಕ್ಷಿಸಿದ್ದು, ಅದಕ್ಕೆ ಯೇಸು ನಮ್ಮನ್ನು ಅಭಿಷೇಕ ಮಾಡಿರೋದು. ಕೊರತೆಗಳನ್ನ ಹೇಳ್ಕೊಂಡಿರೋದಕ್ಕಲ್ಲ. ಹೇಳಬೇಕು, ದೇವರ ಮಹಿಮೆಯಾದ ಕಾರ್ಯಗಳು ನನ್ನ ಮೂಲಕ ನೆರವೇರಿಸಿದ್ದಾನೆ, ಮಾಡಿದ್ದಾನೆ ಹೇಳಬೇಕು. ಅದೇ ಸಮೃದ್ಧಿ ಉಳ್ಳ ಜೀವನ. ಇಲ್ಲಾಂದ್ರೆ ಆಪೋಸಿಟ್ ಆಗಿದ್ದೀವಿ ನಾವು, ಆತನಿಗೆ ಆಪೋಸಿಟ್ ಆಗಿದ್ದೀವಿ ನಾವು. ಇರಬಾರ್ದು. ಸಂತೋಷವಾಗಿದ್ದೀರಿ ಅನ್ಕೊಳ್ತೀನಿ. ಹಲ್ಲೆಲೂಯ, ಹಲ್ಲೆಲೂಯ. ಜ್ಞಾನೋಕ್ತಿಗಳು 14:23. ಜ್ಞಾನೋಕ್ತಿಗಳು 14:23. ಶ್ರದ್ಧೆಯಿಂದ ಸಮೃದ್ಧಿ. ಏನಿಂದ ಸಮೃದ್ಧಿ? ಶ್ರದ್ಧೆಯಿಂದ ಸಮೃದ್ಧಿ. ಶ್ರದ್ಧೆಯಿಂದ ಸಮೃದ್ಧಿ. ಸಾಕು, ಅಷ್ಟೇ ಸಾಕು. ಯಾವ್ದ್ರಿಂದ ಸಮೃದ್ಧಿ? ಶ್ರದ್ಧೆಯಿಂದ. ಸಭೆ ಹೇಳ್ಬೇಕು, ಯಾವ್ದ್ರಿಂದ ಸಮೃದ್ಧಿ? ಶ್ರದ್ಧೆಯಿಂದ ಸಮೃದ್ಧಿ. ಶ್ರದ್ಧೆ ಅಂದ್ರೆ ಏನು? ಏನು ಶ್ರದ್ಧೆ ಅಂದ್ರೆ ಏನು? ಕನ್ನಡದಲ್ಲಿ ಹೇಳ್ತಿರಲ್ಲ ಶ್ರದ್ಧೆ. ನಮ್ಮ ಶ್ರಮೆಯಿಂದ ಸಮೃದ್ಧಿ. ಶ್ರದ್ಧೆ ಅಂದ್ರೆ ಏನು? ಅದೇ ಯೋಚಿಸಿ. ಇಂಟ್ರೆಸ್ಟ್, ಶ್ರದ್ಧೆ. ನಾನು ಆಶೀರ್ವಾದವಾಗಿರ್ಬೇಕು. ಬರೀ ಗಾಳಿಯಲ್ಲಿ ಗುಂಡೆ ಹೊಡಿಬಾರ್ದು. ಅದಕ್ಕೇನ್ ಮಾಡಬೇಕು? ಹೇಗೆ ಹೊಂದಿಕೊಳ್ಬೇಕು? ಬರೀ ಪ್ರಾರ್ಥನೆ ಮಾಡ್ಕೊಂಡೇ ಇರ್ಬಿಟ್ರೆ ಅಷ್ಟನ್ನು ಪಡಬೇಕು, ಪ್ರಾಯಶನೂ ಪಡಬೇಕು, ಹೋಗ್ಬೇಕು, ರಾತ್ರಿ ಆಗಲು ದುಡಿಬೇಕು, ನಿದ್ದೆ ತ್ಯಾಗ ಮಾಡಬೇಕು, ಸೋಂಬೇರಿತನನ್ನ ಬಿಡಬೇಕು. ಸಮೃದ್ಧಿ ಬೇಕಲ್ಲ? ಬಾಡಿಗೆ ಮನೆ ಸ್ವಂತ ಮನೆ ಆಗ್ಬೇಕಲ್ಲ? ಬಾಡಿಗೆ ಚರ್ಚ್ ಸ್ವಂತ ಚರ್ಚ್ ಆಗ್ಬೇಕಲ್ಲ? ಬರೀ ನನಗೋಸ್ಕರ 8 ಅವರ್ ದುಡಿದ್ರೆ ಇನ್ನು 8 ಅವರ್ ಮುಂದಿನ ತಲೆಮಾರುಗಳಿಗೆ ದುಡಿ. ಸಮೃದ್ಧಿ ಬೇಕಲ್ಲ? 10,000ನ ಹೆಂಗೆ 50,000 ಮಾಡ್ಬೇಕು? ನಾನು 50,000ನ ಹೆಂಗೆ 1,00,000 ದುಡಿಬೇಕು? ಕ್ಯಾಲ್ಕುಲೇಷನ್ ಮಾಡು. ಕುತ್ಕೋ ದೇವ್ರ ಪಾದದಲ್ಲಿ. ಕೃಪೆ ಕೊಡಪ್ಪ, ನಾನು ಸಮೃದ್ಧಿ ಉಳ್ಳವನಾಗಿರ್ಬೇಕು. ಅದಕ್ಕೆ ತಾನೇ ನಿನ್ನನ್ನು ಆರಿಸ್ಕೊಂಡಿದ್ದು. ಕೇಳು. ಸಣ್ಣ ವ್ಯಾಪಾರನ ಹೆಂಗೆ ದೊಡ್ಡ ವ್ಯಾಪಾರ ಮಾಡೋದು? ನಾನು ಒಬ್ಬನೇ ದುಡಿತಾ ಇದ್ದೀನಿ, 100 ಜನ ಕೆಲಸದವ್ರು ಆಗ್ಬೇಕು ಹೆಂಗೆ? ನಾನೊಂದು 500 ಜನನ ಕೂಡಿಸ್ಬೇಕು ಹೆಂಗೆ? ಹೇಳು. ಚಿಂತೆ ಮಾಡು. ಗಂಡ ಹೆಂಡತಿ ಕುತ್ಕೊಂಡು ಮಾತಾಡಿ. ಮನೆಯಲ್ಲಿ ಖುದ್ದು ಮಾತಾಡು. ಶ್ರದ್ಧೆಯಿಂದಾನೇ ಸಮೃದ್ಧಿ ಬರೋದು. ಸುಮ್ಮನೆ ಪ್ರಾರ್ಥನೆ ಮಾಡಿದ್ದಕ್ಕೆ ದೇವರ ಆಶೀರ್ವಾದಿಸ್ಬಿಡ್ತಾನೆ, ಮಾರ್ಗ ತೆರಿತಾನೆ. ಕಷ್ಟ ನಾನು ಪಡಬೇಕು, ನಾನು ಪ್ರಾಯಶ ಪಡಬೇಕು.
ನನ್ನ ಯೋಚನೆಗಳನ್ನ ದೊಡ್ಡದು ಮಾಡಬೇಕು. ಬರೀ 10,000ನೇ ದುಡ್ಕೊಂಡಿದ್ರೆ ನಾನು 50 ವರ್ಷಕ್ಕೆ ಎಷ್ಟು ದುಡಿತೀನಿ, ಎಷ್ಟು ಕೂಡಿಸೋದಕ್ಕಾಗುತ್ತೆ? ಈ 50 ವರ್ಷದಲ್ಲಿ ನಾನು ಹೆಂಗಾದ್ರೂ 1 ಕೋಟಿ ತಿಂಗಳಿಗೆ ದುಡಿಬೇಕು. ಯೋಚನೆ ಮಾಡು, ಕೇಳು, ಕೃಪೆ ಕೇಳು, ಪ್ರಯಾಸ ಪಡು. ನಾನು ಮತ್ತೊಬ್ಬರ ಕೈ ಕೆಳಗಡೆನೆ ಕೆಲಸ ಮಾಡ್ತೀನಿ. ನಾನು ಯಾವಾಗ 20 ಜನಕ್ಕೆ ಕೆಲಸ ಕೊಡೋದು? ಇಡು, ಒಂದು ಕಂಪನಿಗೆ ಹೆಸರಿಡು, ಒಂದು ಚೇರು ಟೇಬಲ್ ತಗೊಂಡೋಗಿ ಹಾಕಿ ಕುತ್ಕೊಂಡು ಒಂದು 10 ಜನಕ್ಕೆ ಕೆಲಸ ಕೊಡು. ಇವಾಗಿಲ್ಲ ಅಂದ್ರೆ ಇನ್ಯಾವಾಗ ಕೊಡೋದು? ಶ್ರದ್ಧೆಯಿಂದ, ಶ್ರಮೆಯಿಂದ ಸಮೃದ್ಧಿ. ಶ್ರಮೆಯಿಂದ ಸಮೃದ್ಧಿ. ನೀವ್ ಹೇಳ್ಬೇಕು, ಶ್ರಮೆಯಿಂದ ಸಮೃದ್ಧಿ. ಸೋಂಬೇರಿಗಳನ್ನ ದೇವರು ಆಶೀರ್ವದಿಸೋದಕ್ಕೆ ಆಗೋದಿಲ್ಲ. ಸುಮ್ಮನೆ ಕುತ್ಕೊಳ್ಬೇಕು. ಸೋಂಬೇರಿತನದಿಂದ ಆಶೀರ್ವಾದ ಬರೋದಿಲ್ಲ. ಯಾವ್ದ್ರಿಂದ ಸಮೃದ್ಧಿ? ಯಾರೋ ಒಬ್ಬ ಕಷ್ಟಪಟ್ಕೊಂಡು ಮನೇಲಿ 3 ಟೈಮ್ ತಿಂದಾಕೊಂಡು ಮಲ್ಕೊಂಡಿದ್ರೆ ಸಮೃದ್ಧಿ ಬರ್ತದೇನೋ? ಬರಲ್ಲ ಸಮೃದ್ಧಿ. ಹೋಗೋ ನೀನು, ದೇಶ ದೊಡ್ಡದಾಗಿದೆ, ಹೋಗು, ಹೋಗಿ ದುಡಿ, ಏನಾದ್ರೂ ಮಾಡು. ಸಮೃದ್ಧಿ ಬೇಕು. ನಮ್ಮ ಮನೆ ಆಶೀರ್ವಾದವಾಗಿರ್ಬೇಕು. ನಮ್ಮ ಮನೆಯಿಂದ ಸಾಕ್ಷಿ ಹೋಗ್ಬೇಕು, ಇವರು ಆಶೀರ್ವಾದವಾಗಿದ್ದಾರಪ್ಪ. ಯೇಸು ಅದಕ್ಕೆ ಬಂದಿದ್ದು. ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ, ಕೊಲ್ಲುವುದಕ್ಕೂ, ಹಾಳು ಮಾಡುವುದಕ್ಕೂ ಬಂದ. ನಾನಾದರೂ ಅವುಗಳಿಗೆ ಜೀವ ಇದೆಯಾ ನೋಡಿ, ಜೀವ ಇದೆಯಾ? ಮತ್ತೊಬ್ಬರನ್ನ ಬದುಕಿಸ್ತಾ ಇದ್ದೀರಾ, ಸಾಯಿಸ್ತಾ ಇದ್ದೀರಾ ನೋಡಿ. ಪಾಸ್ಟರ್ನೇ ಸಾಯಿಸ್ಬಿಡ್ತೀರಲ್ಲ ನೀವು. ಸಭೆಗಳಿಗೆ ನ್ಯಾಯವಾಗಿ ಬರದೆ, ವಾಕ್ಯದ ಪ್ರಕಾರ ನಡೀದೆ, ಹೇಳ್ಕೊಟ್ಟಿದ್ದ ಪ್ರಕಾರ ಬೆಳೀದೆ, ಬಾಯಿ ತೆರೀದೆ, ಸುಮ್ಮನೆ ಅಂತ ಕೂತ್ಕೊಂಡು ನಮ್ಮನ್ನೇ ಕಲ್ಲೊಡೆದು ಸಾಯಿಸ್ಬಿಟ್ಟು ಹೋಗ್ಬಿಡ್ತೀರಲ್ಲ. ಜೀವ ಇದೆಯಾ ನೋಡಿ, ಚೆಕ್ ಮಾಡ್ಕೊಳ್ಳಿ. ಸಮೃದ್ಧಿ ಉಳ್ಳದಾಗಿರೋ ಅದು ಸಮೃದ್ಧಿ ಉಳ್ಳದಾಗಿರಬೇಕೆಂತಲೂ ಬಂದೇನು. ಅದಕ್ಕೆ ಯೇಸು ಬಂದಿದ್ದು. ಅದಕ್ಕೆ ನಾನು ಸಂದೇಶನ ಹೊತ್ಕೊಂಡ್ ಬಂದಿರೋದು. ಯೋಚಿಸಿ, ಎಷ್ಟು ವರ್ಷ ಆಗಿದೆ ಸಭೆಗೆ ಬಂದು. ಈ ಸಭೆಗೆ ನಾನು ಆಶೀರ್ವಾದವಾಗಿದ್ದೀನಿ ಹೇಳೋದಕ್ಕಾಗುತ್ತಾ? ಈ ಸಭೆ ನನ್ನ ಮೂಲಕ ಆಶೀರ್ವಾದವಾಗಿದೆ ಹೇಳೋದಕ್ಕಾಗುತ್ತಾ? ಹೇಳ್ಬೇಕು. ಇವತ್ತಿಲ್ಲ ಅಂದ್ರೆ ಇನ್ಯಾವತ್ತು, ಈ ವರ್ಷ ಇಲ್ಲ ಅಂದ್ರೆ ಇನ್ಯಾವ ವರ್ಷ? ಅದಕ್ಕೆ ನಾನೇನ್ ಮಾಡ್ಬೇಕು? ಯೋಚಿಸು, ಕೇಳು, ಕೃಪೆ ಕೇಳು, ಪರಿಶುದ್ಧಾತ್ಮನ ಸಹಾಯನ ಬೇಡು. ಹೋಗು, ಹೋಗು, ಎಲ್ಲಿಗಾದ್ರೂ ಹೋಗು. ದೊಡ್ಡದಾಗಿದೆ, ವಿಶಾಲವಾಗಿದೆ ಪ್ರಪಂಚ. ದೇವರಾಜ ಅಭಿವೃದ್ಧಿ ಆಗ್ಬೇಕು, ನಾನು ಅಭಿವೃದ್ಧಿ ಆಗ್ಬೇಕು, ನಾನು ಸಮೃದ್ಧಿ ಆಗಿದ್ದೀನಿ ಗೊತ್ತಾಗ್ಬೇಕು. ನನಗೆ ಸಮೃದ್ಧಿ ಉಳ್ಳ ಆಶೀರ್ವಾದ ಇದೆ ಗೊತ್ತಾಗಬೇಕು. ಸಭೆಗೆ ಬರುವಾಗಲೇ ಆಶೀರ್ವಾದ ನಿನ್ನಲ್ಲಿ ಹೊರಡಬೇಕು. ಯೋಚಿಸಿ. ಅದಕ್ಕೆ ಆರಂಭದ ದಿನದಿಂದ ದೇವರು ನಿಮ್ಮ ಒಟ್ಟಿಗೆ ಮಾತಾಡಿ. ಯೋಚಿಸಿ, ನಿಮ್ಮ ಸಂಗತಿಗಳನ್ನ ಯೋಚಿಸಿ, ನಿಮ್ಮ ಮಾರ್ಗಗಳನ್ನ ಯೋಚಿಸಿ. ನೀವು ಏನಕ್ಕೆ ಬಂದಿದ್ದೀರಿ, ನೀವು ಏನಕ್ಕೆ ಕರೆಯಲ್ಪಟ್ಟಿದ್ದೀರಿ, ಏನಕ್ಕೆ ಆರಿಸಿಕೊಳ್ಳಲ್ಪಟ್ಟಿದ್ದೀರಿ, ಯೋಚಿಸಿ. ತೀರ್ಮಾನ ಮಾಡಿ ಸಮೃದ್ಧಿ ಉಳ್ಳ ಜೀವನ ಮಾಡಬೇಕು. ನೀನು ನಾನು ಅವಾಗಲೇ ಪರಲೋಕದ ದೇವರಿಗೆ ಮಹಿಮೆ ಉಂಟಾಗೋದು. ಕೈಗಳನ್ನು ತಟ್ಟಿ ಪರಲೋಕದ ದೇವರನ್ನು ಮಹಿಮೆ ಪಡಿಸೋಣ. ಯೆರೆಮೀಯ ಪ್ರವಾದನೆ ಗ್ರಂಥ 31ನೇ ಅಧ್ಯಾಯ ಅದರ 14ನೇ ವಾಕ್ಯ. ನಾನು ಅನುಗ್ರಹಿಸುವ ಮೇಲುಗಳನ್ನು ನನ್ನ ಜನರು ಸಮೃದ್ಧಿಯಾಗಿ ಅನುಭವಿಸುವರು. ನಾನು ಅನುಗ್ರಹಿಸುವ ಮೇಲುಗಳನ್ನು ನನ್ನ ಜನರು ಸಮೃದ್ಧಿಯಾಗಿ ಅನುಭವಿಸುವರು. ನಾನು ಕೊಡುವ ಆಶೀರ್ವಾದಗಳನ್ನು ಅದನ್ನು ಕೊಡ್ತಿದ್ದಾನೆ, ತಗೊಳ್ತಿದ್ದೀರಾ? ನಾನು ಅನುಗ್ರಹಿಸುವ ಅಂದ್ರೇನು? ಕೊಡುವ ಮೇಲುಗಳನ್ನು. ಮುಂದಕ್ಕೆ ಮಾತಾಡಬೇಕು. ನನ್ನ ಜನರು ಅನುಭವಿಸುವರು. ಕೇಳಿ, ಇನ್ಮೇಲಾದ್ರೂ ಕೊಡೋದನ್ನ ತಗೊಳ್ಳಿ. ಏನ್ ಕೊಡ್ತಿದ್ದಾನೆ ಗೊತ್ತಾಗ್ಬೇಕಲ್ಲ. ಏನ್ ಕೊಡ್ತಿದ್ದಾನೆ, ನಮಗೇನ್ ಕೊಡ್ತಿದ್ದಾನೆ? ನಾನು ಅನುಗ್ರಹಿಸುವ ಮೇಲುಗಳನ್ನು ನನ್ನ ಜನರು ಸಮೃದ್ಧಿಯಾಗಿ ಅನುಭವಿಸುವರು. ಇಲ್ಲ ಅಂತ ಹೇಳಬಾರ್ದು, ನಾನು ಅನುಗ್ರಹಿಸುವ. ಹಾಗಾದ್ರೆ ದೇವರು ಕೊಡ್ತಿದ್ದಾನೆ. ಅದಕ್ಕೆ ಬಂದಿದೆ ಯೇಸು. ಅವು ಸಮೃದ್ಧಿಯಾಗಿರಬೇಕು, ಅದು ಸಮೃದ್ಧಿಯಾಗಿರಬೇಕು. ಕಳ್ಳನು ಕದ್ದುಕೊಂಡು ನಾಶ ಮಾಡಿ, ಹಾಳು ಮಾಡಿ, ಜನಗಳನ್ನ ಕಷ್ಟಪಡಿಸ ನಾನು ಅದಕ್ಕೆ ಜೀವ ಇರಬೇಕು, ಅದು ಸಮೃದ್ಧಿಯಾಗಿರಬೇಕು. ಕೊರತೆ ಇರಬಾರ್ದು. ಕೇಳಿ, ಇವತ್ತಿಂದ ಕೇಳಿ, ಈ ವರ್ಷ ಕೇಳಿ. ವಾಗ್ದಾನ ಮಾಡಿದ್ದಾನೆ. ಆತನು ಅವರನ್ನು ಆಶೀರ್ವದಿಸಿದ್ದರಿಂದ ಅವರು ಬಹಳವಾಗಿ ಹೆಚ್ಚಿದರು. ಹೆಚ್ಚಬೇಕು ಈ ವರ್ಷ ಎಲ್ಲ ವಿಷಯದಲ್ಲೂ, ಎಲ್ಲದರಲ್ಲೂ. 1 2 ಆಗ್ಬೇಕು, 2 4 ಆಗ್ಬೇಕು, 4 50 ಆಗ್ಬೇಕು. ಏನಾದ್ರೂ ಸರಿ. ಒಂದೊಂದನ್ನೇ ತೊಡೆ ಮೇಲೆ ಕೂರಿಸ್ಕೊಂಡಿದ್ರೆ 2 ಆಗೋದು ಯಾವಾಗ? 2 3 ಆಗೋದು ಯಾವಾಗ? 3 4 ಆಗೋದು ಯಾವಾಗ? ಆಗ್ಬೇಕು. ಅದೇ ಸಮೃದ್ಧಿ. ಸಮೃದ್ಧಿ ಇಲ್ಲದೆ ಇರೋದೇ ಶಾಪ. ನಮ್ಮ ಯೋಚನೆಗಳಲ್ಲಿ ಕೂರಬಾರ್ದು. ನಂಗೆ ಒಂದೇ ಸಾಕು,
ನಂಗೆ 2 ಸಾಕು, ನಂಗೆ 3 ಸಾಕು ಹೇಳ್ಬಾರ್ದು. ದೇವರು ಎಷ್ಟಿಟ್ಟಿದ್ದಾನೋ ಅಷ್ಟಾಗ್ಲಿ. ಅದಕ್ಕೆ ಬಲ ಬೇಕು, ಕೃಪೆ ಬೇಕು, ಆತನ ಸಹಾಯ ಬೇಕು, ಬೇಡಬೇಕು, ಬೇಡಿ ಹೊಂದ್ಕೊಳ್ಬೇಕು. ಇದ್ದೀರಾ? ಹಲೋ, ಇದ್ದೀರಾ? ದೇವ್ರೇನ್ ಹೇಳ್ತಾರೆ ನೋಡಿ, ನಾವೆಲ್ಲ ಅಪೋಸಿಟ್ ಆಗಿದ್ವಿ. ಆತನೇನ್ ಹೇಳ್ತಾರೆ ನೋಡಿ, ಇನ್ನೊಂದ್ಸರಿ ಓದಿ. ನಾನು ಅನುಗ್ರಹಿಸುವ ಮೇಲುಗಳನ್ನು ನನ್ನ ಜನರು ಸಮೃದ್ಧಿಯಾಗಿ ಅನುಭವಿಸಿ. ನೋಡಿ, ಮಿಷನರಿಗಳನ್ನ ನೋಡಿ, ದೇಶ ಎಲ್ಲ ಹೋಗ್ತಾರೆ ಒಂದು ಬ್ಯಾಗ್ ತಗ್ಲಾಕೊಂಡು, ಮನೆ ಇರೋದಿಲ್ಲ, ಮಠ ಇರೋದಿಲ್ಲ. ಸುವಾರ್ತಿಕರನ್ನ ನೋಡಿ, ಯಾವ ಊರು ಯಾವ ಜನನೋ ಗೊತ್ತಿರೋದಿಲ್ಲ, ಹೋಗಿ ಶ್ರಮೆ ಪಡ್ತಾರ ಅವ್ರು ಶ್ರಮೆ ಪಡ್ತಾರ. ಅವ್ರು ಶ್ರಮೆ ಪಡೋದ್ರಿಂದನೇ ಸಭೆಗಳು ತುಂಬ್ತಿದೆ. ಸಭೆಯಲ್ಲಿ ಶ್ರಮೆ ಪಡೋರು ಎಲ್ಲಿದ್ದೀರಿ? ಸಭೆ ಬೆಳಿಬೇಕು, ನಾವು ಬೆಳಿಬೇಕು. ಸಭೆಗೆ ನಮ್ಮ ಕುಟುಂಬಗಳು ಸಾಕ್ಷಿಯಾಗಿರ್ಬೇಕು, ಮಾದರಿಯಾಗಿರ್ಬೇಕು. ಹಳೆ ಯೋಚನೆಗಳಲ್ಲಿ ಕೂರಬೇಡಿ, ಪುರಾತನ ಯೋಚನೆಗಳಲ್ಲಿ ಕೂರಬೇಡಿ. ನೀವು ಹೊಸ ಯೋಚನೆಗಳನ್ನ ಮಾಡಿ. ಯೇಸು ಹೇಳಿದ್ದಾನೆ, ಈಗ ನಾನು ಹೊಸ ಕಾರ್ಯಗಳನ್ನು ಮಾಡುತ್ತೇನೆ. ಹೆಂಗಪ್ಪ? ನಾನೇನ್ ಮಾಡ್ಬೇಕಪ್ಪ? ಸಿದ್ಧ ಮಾಡ್ಕೊಳ್ಳಿ, ಕುತ್ಕೊಳ್ಳಿ, ಏನಾದರೂ ಆಗುತ್ತೆ. ಹಲ್ಲೆಲೂಯಾ. ಜ್ಞಾನೋಕ್ತಿಗಳು 11 ಯಥಾರ್ಥವಂತರ ಆಶೀರ್ವಾದದಿಂದ ಪಟ್ಟಣವು ಉನ್ನತ ಸ್ಥಿತಿಗೆ. ಯಾವುದದು ಪಟ್ಟಣ? ಕಳೆದ ವಾರ ಕೀರ್ತನೆಗಳು 107, 41, 42 ನಾವು ಓದುದು. ಆತನು ಕಷ್ಟದಲ್ಲಿದ್ದ ದೀನನನ್ನು ಉನ್ನತ ಸ್ಥಿತಿಗೆ ಏರಿಸಿ ಕುರಿ ಹಿಂಡಿಗಳನ್ನು ಹೆಚ್ಚಿಸಿದನಂತೆ. ಸಭೆ, ನೀನು ನಾನು ದೇವರ ಪಟ್ಟಣವಾಗಿದ್ದೇವೆ. ಸಭೆ ದೇವರ ಪಟ್ಟಣವಾಗಿದೆ. ಆ ಪಟ್ಟಣ ಯಥಾರ್ಥವಂತರ ಆಶೀರ್ವಾದದಿಂದ. ಇದ್ದೀರಾ? ಯಥಾರ್ಥವಂತರು. ನಾನು ಚೆನ್ನಾಗಿರ್ಬೇಕು, ಇದು ಸ್ವಾರ್ಥ. ನನ್ನ ಕುಟುಂಬ ಚೆನ್ನಾಗಿರ್ಬೇಕು, ಇದು ಸ್ವಾರ್ಥ. ನಾನು ಚೆನ್ನಾಗಿ ಓದಿದ್ರೆ ಸಾಕು, ಇದು ಸ್ವಾರ್ಥ. ಯಥಾರ್ಥವಂತರು ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು. ಅವರ ಪಟ್ಟಣ ಉನ್ನತಿಗೆ ಬರ್ತದಂತೆ. ನಿನ್ನ ಸಭೆ ಈ ವರ್ಷದಲ್ಲಿ ಉನ್ನತಿಗೆ ಬರಬೇಕಾದ್ರೆ ನೀನು ಯಥಾರ್ಥವಾಗಿ, ನಾನು ಮಾತ್ರ ಆಡಬೇಕು, ನಾನು ಮಾತ್ರ ಪ್ರಾರ್ಥನೆ ಮಾಡಬೇಕಲ್ಲ, ಎಲ್ಲರೂ ಪ್ರಾರ್ಥನೆ ಮಾಡಬೇಕು, ಎಲ್ಲರೂ ಆಡಬೇಕು, ಎಲ್ಲರೂ ಸಂತೋಷವಾಗಿರ್ಬೇಕು. ಹಾಗೆ ಯೋಚಿಸ್ಬೇಕು, ಅದಕ್ಕೆ ಪ್ರಯಾಸ ಪಡಬೇಕು. ಗೊತ್ತಿಲ್ಲದವ್ರಿಗೆ ಕಲಿಸ್ಕೊಡ್ಬೇಕು, ಹೇಳ್ಕೊಡ್ಬೇಕು, ರೂಪಿಸ್ಬೇಕು. ಆಗ ಪಟ್ಟಣ ಉನ್ನತಿಗೆ ಬರೋದು. ಇಲ್ಲಾಂದ್ರೆ ಮರೆಯಾಗೆ ಇರ್ತೀವಿ. ಪಟ್ಟಣ ಉನ್ನತಿಗೆ ಬರಬೇಕಾದ್ರೆ ಯಥಾರ್ಥವಂತರು. ಯೋಬನ್ ಹೆಂಗಿದ್ದನಂತೆ? ಯಥಾರ್ಥವಂತನು. ಯಾವ ಮೋಸ ಕಳ್ಳ ಕಪಟ ಇರಲಿಲ್ಲ. ಯಥಾರ್ಥ ಅಂದ್ರೆ ಏನು? ಕೆಟ್ಟದಾದ್ರೂ ಕೂಡ ಒಳ್ಳೆದನ್ನ ಮಾತಾಡೋದು ಯಥಾರ್ಥ. ಆಗ ಸಭೆನೂ ಬೆಳೆಯುತ್ತೆ, ನಾನು ಬೆಳಿತೀನಿ. ಯಥಾರ್ಥವಂತರ ಪಟ್ಟಣ ಉನ್ನತಿಗೆ ಬರೋದಿಲ್ಲ, ನೀನು ಉನ್ನತಿಗೆ ಬರೋದಿಲ್ಲ, ನಿನ್ನ ಪಟ್ಟಣನೂ ಉನ್ನತಿಗೆ ಬರಲ್ಲ. ಅದಕ್ಕೆ ಶಾಪನೇ ಬರೋದು. ಆಶೀರ್ವಾದದ ಕೂಟದಲ್ಲಿ ಕೂತಿದ್ದೀವಿ. ಆಶೀರ್ವಾದ ಹೆಂಗೆ ಅನ್ನೋದನ್ನ ನಾನು ವಿವರಿಸಿ ಸ್ವಲ್ಪ ನಿಮ್ಮೊಳಗಡೆ ಕಷ್ಟ ಆದರೂ ಕೂಡ ಒಳ್ಳೆ ಆಶೀರ್ವಾದಗಳನ್ನ ಇಡ್ತಾ ಇದ್ದೀನಿ. ದೇವ್ರು ಹೆಂಗೆ ನಮ್ಮನ್ನು ಕರೆದಿದ್ದಾನೆ, ದೇವ್ರು ಹೆಂಗೆ ನಮ್ಮನ್ನು ಆರಿಸ್ಕೊಂಡಿದ್ದಾನೆ, ದೇವ್ರು ಏನಕ್ಕೆ ನಮ್ಮನ್ನು ಹುಡುಕಿ ಬಂದನು, ನಾವು ಹೆಂಗಿರ್ಬೇಕು ಅನ್ನೋದನ್ನ ನಾನು ಆಶೀರ್ವಾದನ ನಿಮ್ಮ ಮುಂದೆ ಇಡ್ತಿದ್ದೀನಿ. ಹೆಂಗೆ ತಗೊಳ್ತೀರೋ ಹಂಗೆ ತಗೊಳ್ಳಿ. ಓದಿ ಇನ್ನೊಂದ್ಸರಿ. ಯಥಾರ್ಥವಂತರ ಪಟ್ಟಣವು ಯಥಾರ್ಥವಂತರ ಆಶೀರ್ವಾದದಿಂದ ಪಟ್ಟಣವು ಉನ್ನತಿಗೆ ಬರಬೇಕು. ನಿಮ್ಮ ಮೂಲಕ ಈ ಸಭೆ ಉನ್ನತಿಗೆ ಬರಬೇಕು. ನಿಮ್ಮ ಮನೆಗಳು ಉನ್ನತಿಗೆ ಬರಬೇಕು. ನೀವು ಬರಬೇಕು, ಉನ್ನತಿಗೆ ಬರಬೇಕು. ನಿಮ್ಮನ್ನು ಆಶೀರ್ವದಿಸ್ಕೊಳ್ಳಿ. ಆಶೀರ್ವದಿಸೋದಕ್ಕೆ ದೇವರು ಅವು ಸಮೃದ್ಧಿಯಾಗಿರ್ಬೇಕು, ಅದಕ್ಕೆ ನಾನು ಬಂದೆ. ನೀವು ಸಮೃದ್ಧಿಯಾಗಿರ್ಬೇಕು, ಅದಕ್ಕೆ ನಾನು ಬಂದೆ. ನೀವೆಲ್ಲರೂ ಸಮೃದ್ಧಿ ಉಳ್ಳವರಾಗಿರ್ಬೇಕು, ಅದಕ್ಕೆ ನಾನು ಬಂದೆ. ಸುಮ್ಮನೆ ಬಂದಿಲ್ಲ ಯೇಸು, ನಮ್ಮಿಂದ ತಗೊಳಕ್ ಬಂದ ಯೇಸು. ಸತ್ಯವೇದದಲ್ಲಿ ಎಲ್ಲೂ ಇಲ್ಲ. ಯೇಸು ಬಂದಿದ್ದು ಅವು ಸಮೃದ್ಧಿ ಉಳ್ಳದಾಗಿರಬೇಕು, ಅವುಗಳಿಗೆ ಜೀವ ಕೊಡಬೇಕು, ಅವುಗಳಲ್ಲಿ ಜೀವ ಇರಬೇಕು. ನಿಮ್ಮಲ್ಲಿ ಜೀವ ಇರಬೇಕು, ನಿಮ್ಮಲ್ಲಿ ಸಮೃದ್ಧಿ ಇರಬೇಕು. ಇನ್ಮೇಲೆ ಆದರೂ ಈ ವರ್ಷ ಬದಲಾಯಿಸ್ಕೊಳ್ಳಿ. ಕುತ್ಕೊಳ್ಳಿ, ದೇವ್ರ ಪಾದದಲ್ಲಿ ಕುತ್ಕೊಂಡು ಕಷ್ಟಪಡಿ. ಹಂಗಂತ ಕುತ್ಕೊಂಡೇ ಇದ್ದೀನಿ, ಪ್ರಾರ್ಥನೆ ಮಾಡಿದ್ದೀನಿ, ಆಕಾಶ ತೆರೆಯಲ್ಲ, ಮಾರ್ಗ ತೆರೀತಾನ. ನೀನು ಹೋಗು, ಅಮೆರಿಕಾಗೆ ಹೋಗ್ತೀಯಾ, ಹೋಗು, ದುಡಿದ್ಬಿಟ್ಟು ಒಂದು 50 ಲಕ್ಷ ತಿಂಗಳು ಕಳಿಸು. ಸಭೆ ಉನ್ನತಿಗೆ ಬರುತ್ತೆ. ಯಥಾರ್ಥವಂತರ ಆಶೀರ್ವಾದದಿಂದ ಪಟ್ಟಣವು ಉನ್ನತಿಗೆ ಬರುತ್ತೆ. ಯಥಾರ್ಥರಾಗಿರ್ರಿ, ಒಳ್ಳೆಯವರಾಗಿರ್ರಿ, ನೀವು ಆಶೀರ್ವಾದವಾಗಿರ್ರಿ. ನಿಮ್ಮ ಮೂಲಕ ಈ ಸಭೆ ನೀವೊಂದು
ದೇವರ ಹತ್ರ ಒಂದು ಒಡಂಬಡಿಕೆ ಮಾಡಿ, ಏನೇ ಬಿರುಗಾಳಿ ಬೀಸಿದ್ರು, ಸುಂಟ್ರ ಗಾಳಿ ಬೀಸಿದ್ರು, ಸುನಾಮಿ ಬಂದ್ರು, ಹೋಗಲಯ್ಯ, ನೀನ್ ಕರ್ಕೊಂಡೋದ್ರೆ ಮಾತ್ರ ಹೋಗ್ತೀನಿ. ಕೀರ್ತನೆಗಳು 107:38. ಈ ವರ್ಷದ ಆತನು ಆಶೀರ್ವದಿಸಿದ್ದರಿಂದ ಅವರು ಬಹಳವಾಗಿ ಹೆಚ್ಚಿದರು. ಕರ್ತನ ಮುಂದೆ ಹೋಗಿ ಆಶೀರ್ವದಿಸಪ್ಪ. ನೀವು ಮಾಡೋ ಕೆಲಸಗಳನ್ನ ಕೊಡಿ, ದೇವ್ರ ಕೈಲಿ ಕೊಡಿ. ನೀವು ಮಾಡೋ ವ್ಯಾಪಾರಗಳನ್ನ ದೇವ್ರ ಕೈಲಿ ಕೊಡಿ. ನೀವು ಮಾಡೋ ಸೇವೆಗಳನ್ನ ದೇವ್ರ ಕೈಲಿ ಕೊಡಿ, ಎಲ್ಲಾನು ದೇವ್ರ ಕೈಲಿ ಕೊಡಿ. ಎಸಪ್ಪ, ಆ ಕಾಲದ ಇಸ್ರಾಯೇಲರನ್ನ ನೀವು ಆಶೀರ್ವದಿಸಿದ್ರಿ, ಅಬ್ರಹಾಮನ ನೀವು ಆಶೀರ್ವದಿಸಿದ್ರಿ, ಹೇಳಿ ಈಸಾಕನ್ನ ಆಶೀರ್ವದಿಸಿದ್ರಿ, ಯಾಕೋಬನ್ನ ಆಶೀರ್ವದಿಸಿದ್ರಿ, ಯೋಸೇಫನ್ನ ಆಶೀರ್ವದಿಸಿದ್ರಿ. ಎಸಯ್ಯ, ನಮ್ಮನ್ನು ಆಶೀರ್ವದಿಸು. ಅವ್ರು ಹೆಚ್ಚಿದ್ರು. ಅವ್ರು 70 ಜನ ಐಗುಪ್ತ ದೇಶಕ್ಕೆ ಹೋಗಿ 30 ಲಕ್ಷ ಜನ ಆದರು. ನಾವು ಈ ವರ್ಷ 1,000ಕ್ಕೆ ಮೇಲೆ ಆಗಬೇಕು. ದೇವರೇ, ನಮ್ಮನ್ನು ಆಶೀರ್ವದಿಸು. ನಾವು ಈ ವರ್ಷ ಹೇಳಿ, ಕರ್ತನು ನಮ್ಮನ್ನು ಆಶೀರ್ವದಿಸಿದ್ದರಿಂದ ನಾವು ಹೆಚ್ಚಿದ್ದೇವೆ ಹೇಳಿ. ಈ ಆಶೀರ್ವಾದಗಳನ್ನ ಹಿಡ್ಕೊಳ್ಳಿ. ಆಶೀರ್ವದಿಸಪ್ಪ. ನಮ್ಮ ದೇಶದಲ್ಲಿ ನಮ್ಮನ್ನು ಆಶೀರ್ವದಿಸಿ, ನಮ್ಮ ಪಟ್ಟಣದಲ್ಲಿ ನಮ್ಮನ್ನು ಆಶೀರ್ವದಿಸಿ. ಹಿಡ್ಕೊಳ್ಳಿ ದೇವರನ್ನ. ಕೂರಿ, ನಿದ್ದೆ ಕಡಿಮೆ ಮಾಡಿ. ವರ್ಷ ಹೇಳ್ಬೇಕು, ವಾಗ್ದಾನ ಹೇಳ್ಬೇಕು. ನೀವು ಆತ ನಮ್ಮನ್ನು ಆಶೀರ್ವದಿಸಿದ್ದರಿಂದ ನಾವು ಬಹಳವಾಗಿ, ನಾವು ಹೇಳ್ಬೇಕು, ಅವರು ಅನ್ಬಾರ್ದು. ನಾವು ಬಹಳವಾಗಿ ಜ್ಞಾನದಲ್ಲಿ, ಮೊದಲು ಜ್ಞಾನದಲ್ಲಿ ಹೆಚ್ಚಬೇಕು, ವಿವೇಕದಲ್ಲಿ ಹೆಚ್ಚಬೇಕು. ಕಡಿಮೆ ಇದ್ರೆ ಕೇಳಿ, ಎಸಪ್ಪ ನನ್ನ ಕುಟುಂಬನ ಕಟ್ಟೋದಕ್ಕೆ, ನಾನು ಅಭಿವೃದ್ಧಿ ಆಗೋದಕ್ಕೆ ಜ್ಞಾನ ಕೊಡು. ನಾನು ಇನ್ನೂ ಏನು ಮಾಡಬೇಕು, ನಾನು ಇನ್ನೂ ಏನು ಕೆಲಸ ಮಾಡಬೇಕು, ನಾನು ಇನ್ನೂ ಏನು ವ್ಯಾಪಾರ ಮಾಡಬೇಕು, ನಾನು ಅಭಿವೃದ್ಧಿ ಆಗಿರ್ಬೇಕು. ಈ ಚಿಕ್ಕ ಮನೇಲಿ ಇನ್ನೆಷ್ಟು ವರ್ಷ ಇರ್ಬೇಕು? ನಾನು ಈ ಚಿಕ್ಕ ಮನೆ ಬೇಡ, ನನಗೆ ದೊಡ್ಡ ಮನೆ ಬೇಕು. ಹೋಗೋ, ದೊಡ್ಡ ಮನೆ ಬೇಕು ಅಂತ ನಿನ್ನ ಮನೆಯಲ್ಲೇ ಕೂತ್ಕೊಂಡಿದ್ದೆ, ದೊಡ್ಡ ಮನೆ ಬರ್ತದ? ಬರಲ್ಲ, ಇರೋ ಮನೆನೂ ಹೋಗ್ಬಿಡ್ತದ. ಆತನ ಆಶೀರ್ವದಿಸಿದ್ದರಿಂದ ನಾವು ಬಹಳವಾಗಿ ಹೆಚ್ಚಿದೆವು. ಅಲ್ಲಿ ನಾವು ಅಂತ ಹಾಕೊಳ್ಳಿ, ನಾವು ಬಹಳವಾಗಿ ಹೆಚ್ಚಿದೆವು. ವರ್ಷ ಬಿಡಬಾರ್ದ. ಆತನ ಆಶೀರ್ವದಿಸಪ್ಪ. ಯಾವ ಕೆಲಸ ಮಾಡೋದಕ್ಕೆ ಹೋಗ್ತೀರೋ 3 ವರ್ಷ ದೇವ್ರ ಪಾದದಲ್ಲಿ ಕೂತ್ಕೊಂಡು, ಎಸಪ್ಪ ನಾನು ಹೋಗ್ತಾ ಇದ್ದೀನಿ, ನಾನು ಹೋಗಿ ಬರೋವಾಗ ಆಶೀರ್ವಾದವಾಗಿ ಬರಬೇಕು. ಮುಚ್ಚಲ್ಪಟ್ಟ ಬಾಗಿಲುಗಳು ತೆರೆಯಲ್ಪಟ್ಟಿರಬೇಕು. ಹೊಸ ಮಾರ್ಗಗಳು ನನ್ನ ಮುಂದೆ ತೆರೆಯಲ್ಪಡಬೇಕು. ಶುಭವೂ ಕೃಪೆಯು ನಾನು ನಿಂಬಾಲಿಸಬೇಕು. ಆತನ ಆಶೀರ್ವದಿಸಿದ್ದರಿಂದ ನಾವು ಬಹಳವಾಗಿ ಈ ವಾಗ್ದಾನನ ಬಿಡಬಾರ್ದು. ಇದು ದೇವ್ರ ವಾಕ್ಯ, ಇದರಲ್ಲಿ ಆಶೀರ್ವಾದ ಇದೆ. ದೇವರು ಆಶೀರ್ವದಿಸಿದ್ದಾನೆ. ಇಸ್ರಾಯೇಲರನ್ನ ಆಶೀರ್ವದಿಸುವುದನ್ನು ನಾವು ಇಸ್ರಾಯೇಲರು, ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟ ಇಸ್ರಾಯೇಲರು ನಾವು. ಕೈತಟ್ಟದಾದರೆ ಸಂತೋಷವಾಗಿ ಕೈತಟ್ಟಿ, ಮಕ್ಕಳು ಮೊದಲುಗೊಂಡು ದೊಡ್ಡವರವರೆಗೂ ಹೇಳಬೇಕು. ನಾವು ಯಾವ್ಯಾವ ಸ್ಥಾನದಲ್ಲಿದ್ದೀವೋ ಆ ಸ್ಥಾನದಲ್ಲಿ ನಾವು ಅಭಿವೃದ್ಧಿ ಆಗಿದ್ದೀವಿ. ಕರ್ತನ ನಮ್ಮನ್ನು ಜ್ಞಾನ ವಿವೇಕಗಳನ್ನು ಕೊಟ್ಟು, ಅಭಿಷೇಕ ಕೊಟ್ಟು ನಮ್ಮನ್ನು ಹೆಚ್ಚಿಸಿದ್ದಾನೆ ಹೇಳಬೇಕು. ಪ್ರತಿಯೊಬ್ಬರು ಹೇಳಬೇಕು. ಸುಮ್ಮನೆ ಬಂದು ಸುಮ್ಮನೆ ಹೋದ್ರೆ ಈ ವರ್ಷ ನೀವು ಕಳೆದು ಬಿಡ್ತೀರಿ, ಬರೋ ವರ್ಷ ನೀವು ಹಂಗೆ ಕಳೆದು ಬಿಡ್ತೀರಿ. ಆಶೀರ್ವಾದಗಳು ಹಂಗೆ ನಿಲ್ಲುತ್ತೆ. ಹಲ್ಲೆಲೂಯಾ. 2 ಕೈಗಳನ್ನು ಪರಲೋಕದ ಕಡೆಗೆ ಎತ್ತಿ. ಬರಲಿಲ್ಲ ಸಂತೋಷವಾಗಿ. ಹಲ್ಲೆಲೂಯಾ. ಯೆಹೆಜ್ಕೇಲ್ ಪ್ರವಾದನೆ ಗ್ರಂಥ 34ನೇ ಅಧ್ಯಾಯ, ಅದರ 26ನೇ ವಾಕ್ಯ. ಯೆಹೆಜ್ಕೇಲ್ ಪ್ರವಾದನೆ ಗ್ರಂಥ ಅದರ 34:26ನೇ ವಾಕ್ಯ. ನಾನು ಅದರ ಎಂಡಿಂಗ್ ನೋಡ್ಕೊಳ್ಳಿ. 23ರಿಂದ ಮನೇಲಿ ಓದ್ಕೊಳ್ಳಿ. 23ರಿಂದ ಮನೇಲಿ ಓದ್ಕೊಳ್ಳಿ. ನನಗೆ 26, 31ವರೆಗೂ ಮಾತಾಡ್ತೀನಿ. ಈ ವರ್ಷ ಇಲ್ಲಿರೋರಿಗೂ ಇಲ್ಲಿ ಬರೋರಿಗೂ ದೇವ್ರ ಏನೆಲ್ಲ ಆಶೀರ್ವಾದಗಳು ಕೊಡೋದಕ್ಕೆ ಹೋಗ್ತಾನೆ ಈ ಅಧ್ಯಾಯದಲ್ಲಿ, ಈ ವಾಕ್ಯಗಳಲ್ಲಿ ಅಡಕವಾಗಿದೆ. ದೇವರ ಕೃಪಾಪೂರ್ವಕವಾದ ಒಡಂಬಡಿಕೆ. ದೇವರು ಯಾವಾಗಲೂ ಒಡಂಬಡಿಕೆ ಮಾಡಿಕೊಂಡೇ ತನ್ನ ಜನರ ಆಶೀರ್ವದಿಸೋದು. ಒಡಂಬಡಿಕೆ ಮಾಡದೆ ಯಾರನ್ನು ಆಶೀರ್ವದಿಸೋದಿಲ್ಲ. ನೀವು ಅಬ್ರಹಾಮನ್ನ ಮೊದಲುಗೊಂಡು ಒಂದು ಒಡಂಬಡಿಕೆ ಮಾಡ್ಕೊಳ್ತಾನೆ, ನಾನು ನಿನ್ನ ಆಶೀರ್ವದಿಸ್ತೀನಿ. ಸತ್ಯವೇದ ಪೂರ್ತಿಯಾಗಿ ಹಂಗೇನೆ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದೆ, ಕ್ರೈಸ್ತರು ಆಶೀರ್ವಾದನ ಮಾತಾಡೋ ಅಷ್ಟು ಯಾರು ಮಾತಾಡೋದಿಲ್ಲ ಈ ಭೂಲೋಕದಲ್ಲಿ. ಪರಲೋಕದ ದೇವರು ಸತ್ಯವೇದದಲ್ಲಿ ಹೇಳಿದಷ್ಟು ಆಶೀರ್ವಾದ ಬೇರೆ ಎಲ್ಲಿದೆಯೋ ನನಗೆ ಗೊತ್ತಿಲ್ಲ. ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡಿದ್ರೆ ಸಾಕು, ಎಸಪ್ಪ ಆಶೀರ್ವದಿಸು. ನಾನು ಹಂಗೇನೆ ಬೆಳೆದಿದ್ದು, ನೀವು ಮಾತ್ರ ಅಲ್ಲ, ನಾನು ಹಂಗೆ ಬೆಳೆದಿದ್ದು. ಆಶೀರ್ವಾದ ಅಷ್ಟು ಇಂಪಾರ್ಟೆಂಟು ಕ್ರೈಸ್ತರಿಗೆ. ಆದರೆ ದೇವರು ಕೂಡ ವಾಗ್ದಾನ ಮಾಡಿದ್ದಾನೆ, ನಾನು ನಿಮ್ಮನ್ನು ಆಶೀರ್ವದಿಸುತ್ತೇನೆ, ನಾನು ನಿಮ್ಮನ್ನು ಹೆಚ್ಚಿಸುತ್ತೇನೆ, ನಾನು ನಿಮ್ಮನ್ನು ನಿಜವಾಗಲೂ ಆಶೀರ್ವದಿಸುತ್ತೇನೆ. ಹಲ್ಲೆಲೂಯಾ. ನೀವು ಆಶೀರ್ವಾದ ನಿಧಿಗಳಾಗಿರುವಿರಿ. ಎಲ್ಲ ಆಶೀರ್ವಾದಗಳು ನಮಗೆ, ಬೇರೆ ಯಾರಿಗೂ ಅಲ್ಲ. ಇದು ನಮ್ಮೊಳಗಡೆ
ನೆರವೇರಬೇಕು. ಈಗ ಓದೋಣ 26ನೇ ವಾಕ್ಯ. ನಾನು ಅವರನ್ನು ನನ್ನ ಪರ್ವತದ ಸುತ್ತಣ ಪ್ರದೇಶಗಳನ್ನು ಆಶೀರ್ವದಿಸಿ ಸುಖಪಡಿಸುವೆನು. ಏನ್ ಪಡಿಸ್ತಾರಂತೆ? ಹೇಳ್ಬೇಕು, ಬಾಯಿ ತೆರೆದು, ಆಶೀರ್ವದಿಸಿ ಸುಖಪಡಿಸುವೆನು. ಕಳೆದ ವರ್ಷಗಳು ಕಷ್ಟಪಟ್ಟಿದ್ರೆ, ಕಳೆದ ವರ್ಷಗಳೆಲ್ಲ ಕಣ್ಣೀರು ಸುರಿಸಿದ್ರೆ, ಈ ವರ್ಷ ಆತನು ನೀವು ಮಾತಾಡ್ಬೇಕು, ನಮ್ಮನ್ನು ಆಶೀರ್ವದಿಸಿ ಸುಖಪಡಿಸುವೆನು. ಈ ವಾಗ್ದಾನಗಳನ್ನ ಹಿಡ್ಕೋಬೇಕು. ಇನ್ನು ದುಃಖ ನೋಡಬಾರದು, ಇನ್ನು ಕಣ್ಣೀರು ಇರಬಾರದು, ಇನ್ನು ಬಡತನ ಇರಬಾರದು, ಇನ್ನು ದಾರಿದ್ರ್ಯ ಇರಬಾರದು, ಇನ್ನು ಸಾಲ ಇರಬಾರದು, ಇನ್ನು ಯಾರನ್ನು ಸಾಲ ಕೇಳಬಾರದು. ಯೇಸುವಿನ ನಾಮದಲ್ಲಿ ಸಭೆಯೇ, ಮೊದಲನೇದು ಅದನ್ನ ಹೇಳ್ತೇವೆ, ನಾನು ನಿಮ್ಮನ್ನು ಸುಖಪಡಿಸುವೆನು. ಯಾಕೆ? ನೀವು ಸಮೃದ್ಧಿ ಉಳ್ಳವರಾಗಿರ್ಬೇಕು. ಅದಕ್ಕೆ ನಾನು ನಿಮ್ಮನ್ನು ಆರಿಸ್ಕೊಂಡಿರೋದು. ನಾನು ಅದಕ್ಕೆ ಬಂದಿದ್ದು. ನಿಮ್ಮನ್ನು ಕಷ್ಟಪಡಿಸ್ಕೊಂಡು ನೀವು ಕಷ್ಟದಲ್ಲಿರೋದನ್ನ ನೋಡೋದಕ್ಕೆ ಬಂದಿದ್ದಲ್ಲ. ಗೊತ್ತಿರಬೇಕು ಯೇಸು ಏನಕ್ಕೆ ಬಂದನು. ಅಯ್ಯೋ, ದೇವರು ನಮ್ಮನ್ನು ಶೋಧಿಸ್ತಾನಿಲ್ಲ. 6 ತಿಂಗಳಷ್ಟೇ ಯೋಬನ್ನ ಶೋಧಿಸಿದ್ದು, ಅಷ್ಟೇ, ಹೆಚ್ಚು ಕಡಿಮೆ ಅಷ್ಟೇ. ಆಮೇಲೆ 2ರಷ್ಟು ಸುಖ, 2ರಷ್ಟು ಸಂತೋಷ. ಕಳ್ಕೊಂಡಿದ್ದೆಲ್ಲ 2ರಷ್ಟು. ಏನೆಲ್ಲ ಕಳೆದ ವರ್ಷಗಳಲ್ಲಿ ಕಳ್ಕೊಂಡಿದ್ದೀವೋ 2020ರಲ್ಲಿ 1000ರಷ್ಟು ಹೊಂದ್ಕೊಳ್ಬೇಕು, ಹೇಳ್ಬೇಕು, ದೇವರು ನಮ್ಮನ್ನು ಸುಖಪಡಿಸಿದ್ದಾನೆ. ಕಷ್ಟ ಇಲ್ಲ, ದಾರಿದ್ರ್ಯ ಇಲ್ಲ, ಬಡತನ ಇಲ್ಲ, ಸಾಲ ಇಲ್ಲ, ರೋಗ ಇಲ್ಲ, ಬಂಧನ ಇಲ್ಲ. ಈಗ ಬಿಡುಗಡೆ ಆಗಿದ್ದೇವೆ ಯೇಸುವಿನ ನಾಮದಲ್ಲಿ. ಹೇಳುವಾಗಲೇ ಪರಲೋಕದಲ್ಲಿ ಸಂತೋಷ. ಬರ್ಲಿಲ್ಲ ನೀವು ಕೂತಿರೋದು ನೋಡಿದ್ರೆ, ಬರ್ಲಿಲ್ಲ ನೀವು ಕೂತಿರೋದು ನೋಡಿದ್ರೆ. ಹಲ್ಲೆಲೂಯಾ. 2ನೇದು, ಕಾಲಕ್ಕೆ ಸರಿಯಾಗಿ ಮಳೆಯನ್ನು ಸುರಿಸುವೆನು. ಏನ್ ಬೇಕು ಈ ದಿವಸಕ್ಕೆ? ನಾಳೆ ಏನ್ ಬೇಕು? ಈ ವರ್ಷದಲ್ಲಿ ಉಳಿದ ಎಲ್ಲ ದಿವಸಗಳು, ಒಂದೊಂದು ದಿವಸಕ್ಕೆ ಏನು ಕೊಡಬೇಕು? ದೇವರು ಹೇಳ್ತಾ ಇದ್ದಾನೆ, ಅಂತ ತಕ್ಕ ಸಮಯಕ್ಕೆ ಆಶೀರ್ವಾದದ ಮಳೆಯನ್ನು ಸುರಿಸುವೆನು. ಮಳೆ 2 ವಿಧವಾಗಿದೆ. ಒಂದು ಭೂಮಿ ಮೇಲೆ ಬೆಳೆ ಬೆಳೆಯೋದಕ್ಕೆ ಮಳೆ, ಅರೆ ಈ ಮಳೆ ಆಶೀರ್ವಾದದ ಮಳೆ. ನೀವು ಕೇಳ್ತಿರಲ್ಲ, ಆಶೀರ್ವಾದ ಆಶೀರ್ವಾದ ಆಶೀರ್ವಾದ. ಈ ವರ್ಷ, ಈ ದಿವಸ ಮೊದಲುಗೊಂಡು ನಮ್ಮ ಮನೆಗಳ ಮೇಲೆ, ನಾವು ಮಾಡುವ ಕೈ ಕೆಲಸಗಳ ಮೇಲೆ, ನಾವು ಮಾಡುವ ವ್ಯಾಪಾರಗಳ ಮೇಲೆ ಸಂತೋಷ ಬರಲಿಲ್ಲ. ಮಳೆ ಸುರಿದ್ರೆ ಏನಾಗುತ್ತೆ? ವ್ಯರ್ಥವಾಗಿ ನೀರು ಹೋಗೋದಿಲ್ಲ. ಯಾವ ಬೆಳೆ ಬಿತ್ತಿರ್ತೀವೋ, ಯಾವ ಬೀಜ ಬಿತ್ತಿರ್ತೀವೋ, ಅದು ಮೊಳಕೆ ಹೊಡೆದು, ಅದು ಬೆಳೆ ಬೆಳೆದು, ಅದು ನಮಗೆ ಆಶೀರ್ವಾದ, ಅದು ಪ್ರತಿಫಲನ ನಮಗೆ ತಂದು ಕೊಡುತ್ತೆ. ಕೈ ತಟ್ಟೋದಕ್ಕೆ ಯಾರೊಟ್ಟಿಗೂ ನೀವು ಸ್ವಲ್ಪ ಜನರಿದ್ರೆ ದೇವರು ಈ ಸಭೆಗೆ ಮಾತನಾಡುತ್ತಾ ಇದ್ದಾನೆ. ಇದೆಲ್ಲ ಈ ಸಭೆಗೆ ದೇವರು ಈ ವರ್ಷ ಮೊದಲುಗೊಂಡು ಸಭೆಯ ಕುಟುಂಬಗಳಿಗೆ ದೇವರು ಕೊಡುವ ಆಶೀರ್ವಾದಗಳು. ಕೈಗಳನ್ನು ತಟ್ಟಿ ಕಾಲಕ್ಕೆ ಸರಿಯಾಗಿ ನೀವು ಬಾಯಿ ಹೇಳ್ಬೇಕು, ಕಾಲಕ್ಕೆ ಸರಿಯಾಗಿ ಆತನ ಮಳೆಯನ್ನು ಸುರಿಸುತ್ತಾನೆ. ನೆಕ್ಸ್ಟ್, ಶುಭದಾಯಕ ವೃಷ್ಟಿಯಾಗುವುದು, ದಿವ್ಯ ಆಶೀರ್ವಾದದ ಮಳೆಯಾಗುವುದು. ಅದು ಸರಿಯಾದ ಭಾಷಾಂತರ ಬರ್ಕೊಳ್ಳಿ. ದಿವ್ಯ ಆಶೀರ್ವಾದದ ಮಳೆಯಾಗುವುದು. ಏನಪ್ಪಾ ಅಂತ ಯೋಚನೆ ಮಾಡಿದಾಗ ಮಲಾಕಿ 3:10, ನಾನು ಪರಲೋಕದ ಬಾಗಿಲುಗಳನ್ನು ತೆರೆದು ಸುವರಗಳನ್ನು ಸುರಿಸಿ ನಾನು ನಿಮ್ಮನ್ನು ಆಶೀರ್ವದಿಸುತ್ತೇನೆ ಇಲ್ಲವೋ ಎಂದು ನನ್ನನ್ನು 2026 ಪರೀಕ್ಷಿಸಿ ನೋಡಿರಿ. ಇದೇ ಮಳೆ, ದಿವ್ಯ ಆಶೀರ್ವಾದದ ಮಳೆಯಾಗುವುದು. ಏನೇ ಮಳೆ? ದೇವ್ರ ವಾಗ್ದಾನ. ಇದು ಕೊಟ್ಟಿರ್ಬೋದು ನೀವು, ಅದು ಕೊಡದೇನೂ ಇರಬಹುದು. ಅದ್ರ ಪ್ರತಿಫಲ ಏನಪ್ಪಾ? ಈ ವರ್ಷ ಯಾರಾದ್ರೂ ನೀವು ಹಂಗೆ ಯೋಚಿಸೋದಾದ್ರೆ ಅದು ಕುತ್ರ ಮಲಾಕಿ 3:10, ಪರಲೋಕದ ಬಾಗಿಲುಗಳನ್ನು ನೀವು ಪರಲೋಕದ ಬಾಗಿಲುಗಳನ್ನು ತೆರೆದು. ನೀವು ಮಾತಾಡಬೇಕು ಮೈಕುಗಳಲ್ಲಿ ಜೋರಾಗಿಂತ ಆಶೀರ್ವಾದಗಳನ್ನ ಮಾತಾಡಿದ್ರೆ ನೀವು ಆಶೀರ್ವಾದವಾಗಿದ್ದೀರಿ ಅಂತ ಸ್ವಚ್ಛವಾಗಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಸಲಾರದಷ್ಟು ಸುವರವನ್ನು ಸುರಿಸುವೆನು ಇಲ್ಲವೋ ಎಂದು ನನ್ನನ್ನು ಈ ವರ್ಷ ಪರೀಕ್ಷೆ ಮಾಡಿ ನೋಡಿ. ಅದಕ್ಕೆ ನಿಮ್ಮ ಯೋಚನೆಗಳನ್ನ ಬದಲಾಯಿಸಿ, ನಿಮ್ಮ ತೀರ್ಮಾನಗಳನ್ನ ಬದಲಾಯಿಸಿ. ದೇವರು ಇಷ್ಟೊಂದು ಆಶೀರ್ವಾದಗಳನ್ನ ಹೇಳುವಾಗ ಈ ಆಶೀರ್ವಾದಗಳು ನನ್ನಿಂದ ಹೊರಗಡೆ ಬರಬೇಕು ದೇವರೇ.
ಈ ಆಶೀರ್ವಾದದ ಗುರುತುಗಳು ನನ್ನಿಂದ ಬರಬೇಕು ದೇವರೇ. ತೀರ್ಮಾನ ಮಾಡಿ, ಯೋಚಿಸಿ, ಪ್ರಾರ್ಥಿಸಿ, ಪ್ರಯಾಸ ಪಡಿ, ಪ್ರಯತ್ನ ಪಡಿ, ಹೋಗಿ ಕಷ್ಟಪಡಿ, ಶ್ರಮೆ ಪಡಿ, ಹೋಗಿ ದುಡೀರಿ, ಸಮೃದ್ಧಿಯಾಗಿರ್ಬೇಕ್ರಿ. ಒಳ್ಳೆ ಜೀವನ ಮಾಡ್ಬೇಕು. ಸ್ವಲ್ಪ ದಿವಸ ಬದುಕಿದ್ರು ಕೂಡ ಒಳ್ಳೆ ಜೀವನ ಮಾಡ್ಬೇಕು. ಅವಾಗಲೇ ದೇವರಿಗೂ ಮಹಿಮೆ. ನಾವು ಸಾಕ್ಷಿ ಹೇಳ್ಬೋದು. ಕೈಗಳನ್ನು ತಟ್ಟಿ, ಕೈಗಳನ್ನು ತಟ್ಟಿ. 4ನೇ ಆಶೀರ್ವಾದ ನೋಡಿ. 4ನೇ ಆಶೀರ್ವಾದ, ತೋಟದ ಮರಗಳು ತೋಟದ ಮರಗಳು ಹಣ್ಣು ಬಿಡುವವು. ಹಣ್ಣು ಬಿಡುವವು. ಈ ವರ್ಷ ಹಣ್ಣು ಬಿಡಬೇಕು. ನನಗೆ ಚೆನ್ನಾಗಿ ಗೊತ್ತು ಸಭೆ ಈ ವರ್ಷ, ಕಳೆದ ವರ್ಷಗಳೆಲ್ಲ ನಾನು ಕಳೆದ ವಾರ ಪ್ರಾರ್ಥನೆ ಲೀಡ್ ಮಾಡುವಾಗ, ಈ ವರ್ಷ ಇದುವರೆಗೂ ಈಯದೇ ಇರುವ ಕುರಿಗಳು ಈಯುವುದಕ್ಕೆ ಹೋಗುತ್ತೆ. ಇದುವರೆಗೂ ಮರಿ ಹಾಕದೇ ಇರುವ ಕುರಿಗಳು ಮರಿ ಹಾಕುವುದಕ್ಕೆ ಹೋಗುತ್ತೆ ಯೇಸುವಿನ ನಾಮದಲ್ಲಿ. ಮತ್ತೆ ದೇವರು ಅಲ್ಲೇ ತಂದು ನಿಲ್ಲಿಸ್ತಾ ಇದ್ದಾನ. ಈ ವರ್ಷ ಯಾರು ಸಭೆಯಲ್ಲಿ ಸೇವೆ ಮಾಡ್ತಿದ್ದೀರೋ, ಯಾರಿಗೆ ಆತ್ಮ ಭಾರ ಇದೆಯೋ, ಯಾರಿಗೆ ಆತ್ಮ ದರ್ಶನ ಇದೆಯೋ, ನಾನು ಬರೆದು ಕೊಡೋದಕ್ಕೆ ಹೋಗ್ತೀನಿ. ನೀವು ಆತ್ಮಗಳನ್ನು ಗೆಲ್ಲುವುದಕ್ಕೆ ಹೋಗುತ್ತೀರಿ. ನೀವು ನೀವು ಸಂತೋಷ ಬರಲಿಲ್ಲ, ನೀವು ಆತ್ಮಗಳನ್ನು ಸಂಪಾದಿಸುವುದಕ್ಕೆ ಹೋಗುತ್ತೀರಿ. ದ್ರಾಕ್ಷಾ ತೋಟದಲ್ಲಿ ಅಂಜೂರದ ಗಿಡ ನೀನು ನಾನು. ಕಳೆದ ವರ್ಷಗಳೆಲ್ಲ ಫಲ ಕೊಡೋದಕ್ಕಾಗ್ಲಿಲ್ಲ. ಯೇಸು ಹೇಳೋದನ್ನ ಕಿತ್ತಾಕು. ಅನೇಕರನ್ನ ಕಿತ್ತೇ ಹಾಕ್ಬಿಟ್ನು. ನಾನು ಕಿತ್ತಾಕಿಲ್ಲಪ್ಪ, ಯೇಸು ಕಿತ್ತಾಕಿದ್ದು ಒಪ್ಕೊಳ್ಳಲ್ಲ. ಯೇಸು ಕಿತ್ತಾಕಿದ್ದು. ಆದ್ರೆ ಈ ವರ್ಷ ಯಾರನ್ನೂ ಕಿತ್ತಾಕೋದಿಲ್ಲ. ಕಿತ್ತುಕೊಂಡು ಹೋದ್ರೆ ನೀವೇ ಹೋಗ್ಬೇಕು, ನೀವಾಗಿನೇ ಹೋಗ್ಬೇಕು. ಯೇಸು ಯಾರನ್ನು ಈ ವರ್ಷ ಕಿತ್ತಾಕೋದಿಲ್ಲ. ಯಾಕೆ? ದೇವ್ರು ಮಾತಾಡ್ತಾ ಇದ್ದಾನೆ. ಅಲ್ಲೇನು ವಾಕ್ಯ ಹೇಳ್ತದೆ? ತೋಟದ ಮರಗಳು ಹಣ್ಣು ಬಿಡುವವು, ಹೊಲಗಳಲ್ಲಿ ಒಳ್ಳೆಯ ಬೆಳೆ ಕೊಡುವುದು. ದ್ರಾಕ್ಷಾ ತೋಟ, ಸಭೆ ಒಂದು ದ್ರಾಕ್ಷಾ ತೋಟ. ದ್ರಾಕ್ಷಾ ತೋಟದಲ್ಲಿ ನೀನು ನಾನು ಅಂಜೂರದ ಗಿಡ. ಹಾಗೆ ಗಿಡ ಏನ್ ಮಾಡುತ್ತಂತೆ? ಹೂ ಬಿಡುತ್ತಂತೆ. ನೀವು ಮಾತಾಡೋದಿಲ್ಲ, ಫಲ ಕೊಡುತ್ತಂತೆ. ಅರ್ಥ ಆಗಲಿಲ್ಲ. ನಿಮ್ಗೆ ಅರ್ಥ ಆದ್ರೆ ನೀವು ಸಂತೋಷವಾಗಿ ಎದ್ದು ಕುಣಿತೀರಿ. ತೋಟದ ಮರಗಳು ಹಣ್ಣು ಬಿಡುವವು, ಹೊಲಗಳು ಒಳ್ಳೆಯ ಬೆಳೆ ಕೊಡುವವು, ಜನರು ಸ್ವದೇಶದಲ್ಲಿ ನೆಮ್ಮದಿಯಾಗಿರುವರು. ಯಾವುದು ಸ್ವದೇಶ? ನಮ್ಮ ಮನೆ, ನಮ್ಮ ಸಭೆ. ದೇಶದಲ್ಲಿದ್ದೀವಿ, ಆ ದೇಶ ಬೇರೆ. ಆದರೆ ನಮ್ಮ ದೇಶ ಯಾವುದು? ನಾವು ಮಾಡೋ ಕೆಲಸಗಳು, ನಾವು ಮಾಡೋ ವ್ಯಾಪಾರಗಳು. ಅರ್ಥ ಆಗಲಿಲ್ಲ ನಿಮಗೆ. ನೀವು ಕೂತಿರೋದು ನೋಡಿದ್ರೆ ಏನೋ ಒಂಥರ ಇದ್ದೀರಿ. ಸ್ವದೇಶದಲ್ಲಿ ನೆಮ್ಮದಿಯಾಗಿರುವರು. ಅವರ ಮೇಲೆ ಏರಿದ ನೊಗದ ಗೂಟಗಳನ್ನು ನಾನು ಮುರಿದು ಹಾಕಿ ಅವರನ್ನು ಅಡಿಯಾಳಾಗಿ ಮಾಡಿಕೊಂಡವರ. ಯಾರೆಲ್ಲ ಮಾಡಿಕೊಂಡ್ರು ನೋಡಿ ನಿಮ್ಮನ್ನ ದಾಸರಾಗಿ, ಅವನ್ನೆಲ್ಲ ಇಲ್ಲದೆ ಮಾಡ್ತಾನ್ರಿ. ಹಿಡಿದಿಟ್ಕೊಳ್ಳಿ ಈ ವಾಗ್ದಾನಗಳನ್ನ ಹಿಡಿದಿಟ್ಕೊಳ್ಳಿ. ಸೈತಾನಾದ್ರೂ ಸರಿ, ವಿರೋಧಿಗಳಾದ್ರೂ ಸರಿ, ಅವ್ರು ಯಾರಾದ್ರೂ ಸರಿ, ಕರ್ತನ ಅವ್ರನ್ನ ಕಿತ್ತಾಕ್ಬಿಡ್ತಾನ. ಈ ಸಭೆ ಬೆಳಿಬಾರ್ದು, ಈ ಕುಟುಂಬಗಳ ಆಶೀರ್ವಾದವಾಗಿರಬಾರ್ದು. ಗೂಟಗಳನ್ನು ಮುರಿದು ಹಾಕಿ ಅವರನ್ನು ಅಡಿಯಾಳಾಗಿ ಮಾಡಿಕೊಂಡವರ ಅಧೀನದಿಂದ ಬಿಡಿಸಿದಾಗ ನಾನೇ ಯೆಹೋವನು ಎಂದು ದೃಢವಾಗುವುದು. ದೇವರು ನಮ್ಮ ಸಂಗಡ ಇದ್ದಾನೆ. ಕೇಳಿದ್ದೀವಿ, ಇನ್ನು ಮುಂದೇನೂ ಕೇಳ್ತೀವಿ. ಆದ್ರೆ ಅದರ ಗುರುತುಗಳನ್ನ ಈ ವರ್ಷ ಮೊದಲುಗೊಂಡು ಶಾಲೋಮ್ ಸಭೆಗೆ ಬರುವ ಎಲ್ಲ ದೇವ ಮಕ್ಕಳು, ಕರ್ತನ ಮೇಲೆ ನಂಬಿಕೆ ಇಟ್ಟ ಎಲ್ಲ ಬರಲಿಲ್ಲ ಸಂತೋಷ ಎಲ್ಲ ದೇವ ಮಕ್ಕಳು, ಸಭೆಯಲ್ಲಿ ಸೇವೆ ಮಾಡುವ ಎಲ್ಲ ದೇವ ಮಕ್ಕಳಿಗೂ ಕೂಗಿ ಹೇಳುವುದಕ್ಕಾಗುತ್ತೆ, ಕರ್ತನು ನಮ್ಮ ಸಂಗಡ ಇದ್ದಾನೆ. ಅಂದಿನಿಂದ ಅವರನ್ನು ಅನ್ಯ ಜನರು ಸೊರೆ ಮಾಡರು, ಕಾಡು ಮೃಗಗಳು ನುಂಗವು. ಅವರು ಯಾರಿಗೂ ಹೆದರದೆ ನೆಮ್ಮದಿಯಾಗಿ ವಾಸಿಸುವರು. ಅವರು ಯಾರಿಗೂ ಹೆದರಬೇಡಿ. ಯಾರಿಗೂ ಸೈತಾನನಿಗೆ ಹೆದರಬೇಡಿ. ಹೋರಾಟಗಳಿಗೆ ಭಯ ಪಡಬೇಡಿ, ಕಷ್ಟಗಳಿಗೆ ಭಯ ಪಡಬೇಡಿ, ಮನುಷ್ಯರಿಗೆ ಭಯ ಪಡಬೇಡಿ, ಸಾಲಗಳಿಗೆ ಭಯ ಪಡಬೇಡಿ. ಇವೆಲ್ಲವನ್ನು ಕರ್ತನು ನಮ್ಮ ಸಂಗಡ ಇದ್ದು ಇವೆಲ್ಲವುಗಳನ್ನು ಜಯಿಸುವುದಕ್ಕೆ, ಇವೆಲ್ಲವುಗಳಿಂದ ಹೊರಗಡೆ ಬರುವುದಕ್ಕೆ ಕರ್ತನು ನಮಗೆ ಸಹಾಯ ಮಾಡುವುದಕ್ಕೆ ಯೇಸುವಿನ ನಾಮದಲ್ಲಿ ಹಲ್ಲೆಲೂಯ. ಅವರು ಯಾರಿಗೂ ಹೆದರದೆ ನೆಮ್ಮದಿಯಾಗಿ ವಾಸಿಸುವರು. ನಾನು ಅವರಿಗೆ ಪ್ರಸಿದ್ಧ ಫಲವೃಕ್ಷಗಳನ್ನು ಪ್ರಸಿದ್ಧ ಫಲವೃಕ್ಷಗಳು. ಪ್ರಸಿದ್ಧ. ಅದಕ್ಕೆ ಬೇರೆ ಯಾರೋ ಬಂದು ಇಲ್ಲಿ ಪ್ರಸಿದ್ಧ ಆಗ್ಬಿಡ್ಬಾರ್ದು. ಲೇಟಾಗಿ ಬಂದು ಅಳ್ಳಬರೆಲ್ಲ ಎದ್ದು ಪ್ರಕಾಶಿಸಿ, ಯೆಹೋವನು ನಿಮ್ಮ ಮೇಲೆ ಉದಯಿಸಿದ್ದಾನೆ, ನೀವು ಪ್ರಸಿದ್ಧಗೊಳ್ಳಬೇಕು. ನಿಮ್ಮನ್ನು ಬರೋರೆಲ್ಲ ಗುರುತಿಸಬೇಕು. ಇವರು ಈ ಸಭೆಗೆ ಎಷ್ಟು ಆಶೀರ್ವಾದವಾಗಿದ್ದಾರಪ್ಪ, ಇವರು ಈ ಸಭೆಯಲ್ಲಿ ಎಷ್ಟು ಆಶೀರ್ವಾದವಾಗಿದ್ದಾರಪ್ಪ, ಇವರು ಈ ಸಭೆಯಲ್ಲಿ ಎಷ್ಟು ಬೆಳೆದಿದ್ದಾರಪ್ಪ, ಇವರು ಎಷ್ಟು ಸಂತೋಷವಾಗಿ ಸಮಾಧಾನವಾಗಿ ಅನೇಕರಿಗೆ ಸೇವೆ ಮಾಡ್ತಾ ಇದ್ದಾರಪ್ಪ.
ಅದಕ್ಕೆ ನೀವು ಮೈ ಕೊಡುಕೊಂಡು ಎದ್ದೋಳಿ. ಯೇಸಪ್ಪ, ನಾನು ಬೆಳಕಾಗಿರಬೇಕು, ಯೆಹೋವನ ತೇಜಸ್ಸು ನನ್ನ ಮೇಲೆ ಉದಯಿಸಿದೆ. ಯೇಸಪ್ಪ, ನಾನು ಪ್ರಕಾಶಿಸಬೇಕು, ನಾನು ಸಾಧಾರಣವಾಗಿರಬಾರ್ದು, ನಾನು ವಾಕ್ಯ ಮಾತಾಡಬೇಕು, ನಾನು ವಾಕ್ಯ ಓದಬೇಕು, ನಾನು ವಾಕ್ಯ ಸಾರಬೇಕು. ಯೇಸಪ್ಪ, ನನ್ನ ಹೆಸರು ಕೂಡ ಪ್ರಖ್ಯಾತಿಗೆ ಬರಬೇಕು. ಯಾಕೆ ದೇವ್ರು ಹೇಳ್ತಾ ಇದ್ದಾನೆ, ಅವರು ಏನಾಗ್ತಾರಂತೆ, ಪ್ರಸಿದ್ಧ ಫಲ ವೃಕ್ಷಗಳಾಗಿ ಬೆಳೆಯುವರು. ಬೇರೆ ಯಾರಿಗಲ್ಲ ಈ ಆಶೀರ್ವಾದ, ನೀವೇ ಫಲ ವೃಕ್ಷಗಳು. ಈ ಸಭೆಗೆ ಬರುವ ಎಲ್ಲರೂ ಫಲ ವೃಕ್ಷಗಳು. ಅದು ಪ್ರಸಿದ್ಧ ಆಗ್ಬೇಕಂತೆ, ಹಾಗೆ ಫೇಮಸ್ ಆಗಿ. ಸಭೆಯಲ್ಲಿ ಅಡ್ಕೊಂಡು ಬಚ್ಚಿಟ್ಕೊಂಡೆಲ್ಲ ಇರಬೇಡಿ ಇನ್ಮೇಲೆ ಸಭೆಯಲ್ಲಿ. ಅದಕ್ಕೆಲ್ಲ ದೇವರು ನಮ್ಮನ್ನು ಅಭಿಷೇಕಿಸಿರೋದು. ನಮ್ಮೊಳಗಡೆ ಒಂದು ಬೆಂಕಿ ಉರಿತಾ ಇದೆ. ಆ ಬೆಂಕಿ ಯಾರ ಮೇಲಾದ್ರೂ ಹೋಗಿ ಬೀಳಬೇಕು. ಆ ಬೆಂಕಿ ಯಾರ ಮೇಲಾದ್ರೂ, ಯಾವ ಪಟ್ಟಣದ ಮೇಲಾದ್ರೂ ಹೋಗಿ ಬೀಳಬೇಕು, ಯಾವ ಗ್ರಾಮದ ಮೇಲಾದ್ರೂ ಹೋಗಿ ಬೀಳಬೇಕು, ಯಾವ ಜನರ ಮೇಲಾದ್ರೂ ಹೋಗಿ ಬೀಳಬೇಕು, ಯಾವ ಯೌವನಸ್ಥರ ಮೇಲಾದ್ರೂ ಹೋಗಿ ಬೀಳಬೇಕು, ಯೇಸುವಿನ ನಾಮದಲ್ಲಿ. ಆಗ ಅವ್ರು ಹೇಳ್ತಾರೆ, ಇವರು ಬಂದ್ರು, ಇವ್ರ ಮೂಲಕ ನಮ್ಮ ಕಷ್ಟಗಳು ತೀರ್ತು, ಇವ್ರ ಮೂಲಕ ನಮ್ಮ ಬಾಧೆಗಳು ತೀರ್ತು, ಇವ್ರ ಮೂಲಕ ನಮ್ಮ ಕಣ್ಣೀರು ಒರೆಸಲ್ಪಡುತ್ತು, ನಿಮ್ಮ ಹೆಸರು ಪ್ರಸಿದ್ಧಿಗೆ ಬರುತ್ತೆ, ಪ್ರಸಿದ್ಧಿಗೆ ಬರುತ್ತೆ. ಆಗ್ಬೇಕು ಯೇಸುವಿನ ನಾಮದಲ್ಲಿ. 2026 ಮೊದಲುಗೊಂಡು ಈ ಸಭೆಗೆ ಬರೋರು ಎಲ್ಲರ ಹೆಸರುಗಳು ಪ್ರಸಿದ್ಧಿ ಆಗ್ಬೇಕು. ಬರೀ ಈ 4 ಗೋಡೆಯಲ್ಲೇ ಪ್ರಸಿದ್ಧಿ ಆದ್ರೆ ಏನ್ ಬಂತು? ಹೊರಗಡೆ ಪ್ರಪಂಚ ದೊಡ್ಡದಾಗಿದೆ, ವಿಶಾಲವಾಗಿದೆ. ಹೋಗಿ ಯೇಸುನಾಮನ ಹೇಳಿ, ಯೇಸುನಾಮನ ಉಪಯೋಗಿಸಿ, ಯೇಸುನಾಮನ ಕೊಂಡಾಡಿ, ಯೇಸುವಿನ ನಾಮದಲ್ಲಿ ಸಾಕ್ಷಿಗಳು ಹೇಳಿ ಹೋಗಿ. ನಿಮ್ಮ ಹೆಸರುಗಳು ಪ್ರಸಿದ್ಧಿಗೆ ಬರುತ್ತೆ. ನಿಮಗೂ ಒಂದು ಸಂತೋಷ ಬರುತ್ತೆ, ನನ್ನಲ್ಲಿ ಯೇಸು ಇದ್ದಾನೆ, ನನ್ನನ್ನು ಯೇಸು ಉಪಯೋಗಿಸುತ್ತಾ ಇದ್ದಾನೆ, ನನ್ನ ಪ್ರಾರ್ಥನೆಗಳಲ್ಲಿ ಜನ ರಕ್ಷಣೆಗೊಳ್ಳುತ್ತಾ ಇದ್ದಾರೆ, ಬಿಡುಗಡೆ ಆಗುತ್ತಾ ಇದ್ದಾರೆ. ಜನ ಹೇಳಿ, ಅದೇ ಆಶೀರ್ವಾದ, ಅದೇ ಆಶೀರ್ವಾದ. ಸುಮ್ಮನೆ ಇಲ್ಲಿ ಬಂದು ಕೂತ್ಕೊಂಡು ವರ್ಷ 9 ಕಾಲ ಏನೂ ಇಲ್ಲದೆ ಏನ್ ಸಾಧಿಸ್ತೀರಿ? ಯಾರು ಸಂತೋಷ ಪಡ್ತಾರೆ ಹೇಳಿ? ಕ್ಷಾಮವು ಅವರ ದೇಶವನ್ನು ಇನ್ನು ಹಾಳು ಮಾಡೋದಿಲ್ಲ. ಕ್ಷಾಮ ಅಂದ್ರೆ ಏನು? ಬಡತನ, ದರಿದ್ರ ಹಾಳು ಮಾಡೋದಿಲ್ಲ ಅಂತೆ. ಎಲ್ಲ ಆಪೋಸಿಟ್ ಆಗಿ ಏನೆಲ್ಲ ನಮಗೆ ವಿರುದ್ಧವಾಗಿತ್ತು, ಕರ್ತನೆಲ್ಲವನ್ನು ಆಶೀರ್ವಾದವಾಗಿ ನಮ್ಮಲ್ಲಿ ಬದಲಾವಣೆ ಆಗ್ಬೇಕಷ್ಟೇ. ನಾವು ಯಥಾರ್ಥ ಹೃದಯ ಉಳ್ಳವರಾಗಿ, ಕೆಟ್ಟದನ್ನು ನಿರಾಕರಿಸಿದ ದೇವರಿಗೆ ಭಯಭಕ್ತಿ ಉಳ್ಳವರಾಗಿ, ನಿರ್ದೋಷಿಗಳಾಗಿ ಈ ವರ್ಷ ಬದಲಾಯಿಸ್ಕೊಳ್ಳಿ. ಕರ್ತನ್ ಮಾಡೋದನ್ನು ಕರ್ತನ್ ಮಾಡ್ತಾನೆ, ನಾವು ಮಾಡೋದನ್ನು ನಾವು ಮಾಡೋಣ. ನಾವು ಬದಲಾಗದೇನೆ ಆಶೀರ್ವದಿಸು ತಪ್ಪಾಗುತ್ತೆ. ಓದೋಣ, ಮುಂದೆ ಓದೋಣ. ಅವರು ಅನ್ಯ ಜನರ ತಿರಸ್ಕಾರಕ್ಕೆ ಗುರಿಯಾಗರು. ತಿರಸ್ಕಾರ ಯಾರಾದ್ರೂ ಮಾಡಿದ್ದಾರಾ? ಅದು ಹಳೆ ಕಾಲ, ಇದು ಹೊಸ ಕಾಲ, ಹೊಸ ವರ್ಷ. ಈಗೋ ಹೊಸ ಕಾರ್ಯಗಳನ್ನು ಮಾಡುತ್ತೇನೆ. ಏನಯ್ಯ ಮಾಡ್ತೀಯಾ? ಯಾರು ಇನ್ನು ಮೇಲೆ ನಿಮ್ಮನ್ನ ತಿರಸ್ಕಾರ ಮಾಡೋದಿಲ್ಲ. ಅದು ಹಳೆ ಕಾಲ. ತಿರಸ್ಕಾರ ಮಾಡಿದ್ರೆ ಅದು ಹಳೆ ಕಾಲ, ಅದನ್ನು ಯೋಚಿಸಬೇಡಿ, ಅದನ್ನ ಮರ್ತು ಬಿಡಿ. ಅರೆ ಇದು ಹೊಸ ಕಾಲ, ಹೊಸ ವರ್ಷ. ಏನ್ ಮಾಡ್ತಾರಂತೆ? ಅನ್ಯ ಜನರ ತಿರಸ್ಕಾರಕ್ಕೆ ನೀವು ಗುರಿ ಆಗೋದಿಲ್ಲ. ಯಾರು ನಿಮ್ಮನ್ನ ತಳ್ಳೋದಿಲ್ಲ. ತಳ್ಳಿದ್ರು ಕೂಡ ನಿಮ್ಮನ್ನು ಸೇರಿಸ್ಕೊಳ್ತಾರ, ಬೇಕಾದ್ರೆ ನೋಡಿ. ತಳ್ಳಿದ್ರು ನಿಮ್ಮನ್ನ ಸೇರಿಸ್ಕೊಳ್ತಾರೆ ನೋಡಿ. ಯಾರಾದ್ರೂ ನಿಮ್ಮನ್ನ ಬಿಟ್ಟೋಗಿದ್ರು ಕೂಡ ನಿಮ್ಮ ನೆರಳಿಗೆ ಬರ್ತಾರೆ, ನೋಡ್ಕೊಳ್ಳಿ. ಯಾರಾದ್ರೂ ನಿಮ್ಮನ್ನ ಅವಮಾನ ಪಡಿಸಿದ್ರೆ ಬಂದು ಕ್ಷಮೆ ಕೇಳ್ತಾರೆ, ನೀವು ನೋಡ್ಕೊಳ್ಳಿ, ಬರ್ದಿಟ್ಕೊಳ್ಳಿ. ಹಂಗಾದಾಗ ಬಂದು ಹೇಳಿ, ಪಾಸ್ಟ್ರೇ ಬಿಡಿತು ಪಾಸ್ಟ್ರೇ, ಸಭೆಗೆ ಹೇಳಿ, ನಮಗೆ ಹೇಳಿ. ಯಾಕೆ? ಇದೆಲ್ಲ ದೇವರ ಆಶೀರ್ವಾದಗಳು. ಕೈಗಳನ್ನು ತಟ್ಟಿ ಪರಲೋಕದ ದೇವರನ್ನು ಕೈಗಳನ್ನು ತಟ್ಟಿ. ಬರಲಿಲ್ಲ, ಸಂತೋಷ ಬರಲಿಲ್ಲ. ಆಗ ಅವರು ತಮ್ಮ ದೇವರಾದ ಯೆಹೋವನೆಂಬ ನಾನು ತಮ್ಮೊಂದಿಗಿದ್ದೇನೆಂತಲೂ ಇಸ್ರಾಯೇಲ್ ವಂಶದವರಾದ ತಾವು ನನ್ನ ಜನರಾಗಿದ್ದೇವೆ ಅಂತಲೂ ನಿಶ್ಚಯಗೊಳ್ಳುವರು. ಗೊತ್ತಾಗುತ್ತೆ ಈ ವರ್ಷ ದೇವರು ನಮ್ಮನ್ನು ಹೆಚ್ಚಿಸುವಾಗ, ಎಲ್ಲ ಪರಿಸ್ಥಿತಿಗಳು ಬದಲಾಗುವಾಗ, ಕಷ್ಟಗಳು ಹಿಂಗ್ ಹೋಗ್ಬಿಡುತ್ತೆ. ನಾನು ಬೇಕಾದ್ರೆ ಬರೆದು ಕೊಡ್ತೀನಿ ನಿಮಗೆ. ಹಿಂಗ್ ಹೋಗ್ಬಿಡುತ್ತೆ. ಎಷ್ಟೇ ತಲೆ ಮೇಲೆ ಭಾರ ಇದ್ರೂ ಕೂಡ ದೇವರು ತೆಗೆದು ಸಾವಿರಾರು ಕಿಲೋಮೀಟರ್ ದೂರ ಮಾಡ್ಬಿಡ್ತಾನ. ಇನ್ನು ತಿರುಗಿ ಆ ಕಷ್ಟಗಳು ನಮಗೆ ಬರದ ಹಾಗೆ, ಆ ವೇದನೆಗಳು ನಾವು ಅನುಭವಿಸದ ಹಾಗೆ ಪರಲೋಕದ ದೇವರು, ಯಾಕೆ? ಯೇಸು ಈ ಸಭೆನ ಪ್ರೀತಿ ಮಾಡ್ತಾನ, ನಮ್ಮೆಲ್ಲರನ್ನು ಪರಲೋಕದ ದೇವರು ಪ್ರೀತಿ ಮಾಡುತ್ತಾನ. ಆತನ ಪ್ರೀತಿ ನಮ್ಮ ಮೇಲೆ ಅಪಾರವಾಗಿದೆ. ಮನುಷ್ಯನು ಪ್ರೀತಿ ಮಾಡುವುದಕ್ಕಿಂತ ಸರ್ವಶಕ್ತನಾದ ದೇವರು ಈ ಸಭೆಯನ್ನು, ಈ ಸೇವೆಯನ್ನು, ಇಲ್ಲಿ ಬರುವ ಜನರನ್ನು ಆತನು ಪ್ರೀತಿಸುವ ದೇವರಾಗಿದ್ದಾನೆ. ಆಮೇಲೆ ಶಬ್ದ ಬರಲಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಇದು ಕರ್ತನಾದ ಯೆಹೋವನ ನುಡಿ. ನೀವು ನನ್ನ ಕುರಿಗಳು. ಯಾರು ಹೇಳ್ತಾರೆ ನೀವು ನನ್ನ ಕುರಿಗಳು? ಅದಕ್ಕೆ ಹೇಳಿದನು, ನನ್ನ ಕುರಿಗಳು
ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರ್ತಾನೆ. ಅವುಗಳಿಗಾದರೂ ಜೋರಾಗಿ ನೀವು ಕೂಗಿ ಹೇಳಿದ್ರೆ ಅವುಗಳಿಗಾದರೂ ಜೀವವಿರಬೇಕೆಂದಲು ಅದು ಸಮೃದ್ಧಿ ಉಳ್ಳದಾಗಿರಬೇಕೆಂದಲು ಬಂದೆನು. ನನ್ನ ಕುರಿಗಳು ಏನಾಗಿರ್ಬೇಕಂದ್ರೆ ನನ್ನ ಕಾವಲಿನ ಕುರಿಗಳು ನರಪ್ರಾಣಿಗಳಾದ ನಿಮಗೆ ನಾನು ದೇವರು ಎಂದು ಎಂದು ಕರ್ತನಾದ ಯೆಹೋವನು ಅನ್ನುತ್ತಾನೆ. ಅನ್ನುತ್ತಾನೆ. ಇದೇ ಆಶೀರ್ವಾದ. ಈ ಆಶೀರ್ವಾದ ಕೂಟ ಅದಕ್ಕೇನೆ. ಸಾಕಪ್ಪ ನಾವು ಪಟ್ಟಿದ ಕಷ್ಟ, ಸಾಕಪ್ಪ ನಾವು ಪಟ್ಟಿದ ದುಃಖ, ಸಾಕಪ್ಪ ನಾವು ಪಟ್ಟ ಸಾಲಗಳು, ಸಾಕಪ್ಪ ನೀವು ಹೇಳಬೇಕು. ಹೇಳಿ ಈ ಆಶೀರ್ವಾದಗಳು ನೆರವೇರುವಾಗ ಕರ್ತನೆ ನೀನು ಆಶೀರ್ವದಿಸಿದರಿಂದ ನಾವು ಆಶೀರ್ವದಿಸಲ್ಪಟ್ಟಿದ್ದೇವೆ. ಹೇಳಬೇಕು, ನೀನು ಆಶೀರ್ವದಿಸಿದರಿಂದ ನಾವು ಕುಟುಂಬವಾಗಿ ಆಶೀರ್ವದಿಸಲ್ಪಟ್ಟಿದ್ದೇವೆ. ನೀವು ಆಶೀರ್ವದಿಸಿದರಿಂದ ನಾವು ಸಭೆಯಾಗಿ ಆಶೀರ್ವದಿಸಲ್ಪಟ್ಟಿದ್ದೇವೆ. ನೀವು ಹೇಳುವಾಗ ಮಹಿಮೆ ದೇವರಿಗೆ, ನೀವು ಹೇಳುವಾಗ, ನೀನು ನಾನು ಹೇಳುವಾಗ ಪರಲೋಕದ ದೇವರಿಗೆ ಮಹಿಮೆ. ಯೇಸುವಿನ ನಾಮದಲ್ಲಿ